ಫ್ರೀಡಮ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಇವತ್ತಿದ್ದೀನಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಕೋನಾಳ್ ಗ್ರಾಮದಲ್ಲಿ. ಇದೇನು ಬೇರೆ ಊರಲ್ಲ, ನಮ್ಮೂರೇ. ಈ ಊರಿನಲ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಿದೆಯಲ್ಲ, ದೊಡ್ಡ ದೊಡ್ಡ ಹಬ್ಬ ಅಂದರೆ ಯುಗಾದಿ, ದಸರಾ, ದೀಪಾವಳಿ, ಈ ಹಬ್ಬಗಳನ್ನು ದೊಡ್ಡದಾಗಿ ಆಚರಣೆ ಮಾಡೋದಕ್ಕಿಂತ ಕೆಲವು ಹಬ್ಬಗಳು ಬರ್ತಾವೆ ಸಿಗ್ತಿದ್ದು, ಅದನ್ನೇ ತುಂಬ ದೊಡ್ಡದಾಗಿ ನಾವು ಆಚರಣೆ ಮಾಡ್ತೀವಿ. ಅದೇ ಥರದ ಒಂದು ಹಬ್ಬ ಯಾವುದಂದರೆ ನಮ್ಮ ಕಡೆಯಲ್ಲಿ ನಾಗರ ಪಂಚಮಿ ಹಬ್ಬನ ತುಂಬ ಜೋರಾಗಿ ಮಾಡ್ತೀವಿ. ಯಾಕಂದರೆ ನೀವೇನು ದೀಪಾವಳಿ, ದಸರಾ ಮಾಡ್ತೀರೋ ಅದಕ್ಕಿಂತ ಸ್ವಲ್ಪ ಜೋರಾಗಿ ಮಾಡ್ತೀವಿ. ಇದು ಹಳ್ಳಿಗಳಲ್ಲಿ ಎಸ್ಪೆಷಲಿ ನಡೆಯುವಂಥ ಹಬ್ಬಗಳು. ಇದರಲ್ಲಿ ಬೇರೆ ಬೇರೆ ಕೆಲವೊಂದು ವಿಶೇಷವಾದಂಥ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಹೇಳೋದಂದರೆ ಇದು ಏನಂದರೆ ಶ್ರಾವಣ ಮಾಸದ 3ನೇ ಶನಿವಾರ ಏನು ಬರುತ್ತೆ, ಆ 3ನೇ ಶನಿವಾರ ಇಲ್ಲಿ ಆಂಜನೇಯ ಸ್ವಾಮಿಯ ಒಂದು ಜಾತ್ರೆ ಆಗಿರ್ಬೋದು, ಗ್ರಾಮ ದೇವತೆ ಗ್ರಾಮ ದೇವಿಯ ಜಾತ್ರೆ, ಎರಡನ್ನೂ ಸೇರಿಸಿ ಮಾಡ್ತಾರೆ. ಅದರ ಜೊತೆಗೆ ಇವತ್ತಿನ ದಿನವೇ ನಾಗರ ಪಂಚಮಿ ಹಬ್ಬವನ್ನು ಮಾಡ್ತಾರೆ. ನಾಗಪ್ಪನಿಗೆ ಹಾಲು ಹಾಕಿ ಪೂಜೆಯನ್ನು ಮಾಡೋದಾಗಿರ್ಬೋದು. ಅದರ ಜೊತೆಗೆ ಏನು ಮದುವೆಯಾಗಿ ಹೋಗಿರ್ತಾರೆ ಹೆಣ್ಮಕ್ಳಿಗೆ ಅವರೆಲ್ಲ ಬಂದ್ಬಿಟ್ಟು ಅವರ ಅಣ್ಣ ತಮ್ಮಂದರಿಗೆ ರಾಖಿಯನ್ನು ಕಟ್ಟೋದು ಕೂಡ ಇದೇ ದಿನ. ಹೀಗಾಗಿ ಈ ಎಲ್ಲ ವಿಶೇಷತೆ ಇರೋದ್ರಿಂದ ಈ ಊರಲ್ಲಿ ಈ ಒಂದು ಹಬ್ಬವನ್ನು ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಅಥವಾ ನಮ್ಮೂರಲ್ಲಿ ಯಾವ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಜನರ ಮುಖಾಂತರ ಮಾತಾಡಿ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಹಾಗಾದ್ರೆ ಊರಲ್ಲಿ ಏನೇನೆಲ್ಲ ನಡೀತಾ ಇದೆ, ಯಾವ ರೀತಿಯೆಲ್ಲ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಅದನ್ನು ನೋಡ್ಬೋದು.
ಬಂದಿದ್ದೀರಾ, ದೇವಸ್ಥಾನಕ್ಕೆ ಬಂದಿದ್ದೀರಲ್ವಾ, ಏನು ಅನಿಸುತ್ತೆ ಈ ಹಬ್ಬಕ್ಕೆ ಬಂದಿದ್ದೀರಾ, ಏನು ಅನಿಸುತ್ತೆ? ನೋಡಿ ಇವರು ಕೂಡ ಇದೇ ಊರವರು. ಯಾಕಂದರೆ ಇದೇ ಥರ ಯಾರು ಎಲ್ಲೇ ಇದ್ರು ಕೂಡ, ಯಾವ ಊರಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು ಕೂಡ ಈ ಹಬ್ಬಕ್ಕೆ ತಪ್ಪದೆ ಬರ್ತಂತ ಆಗಲೇ ಹೇಳಿದೆ ನಾನು. ಹೌದಾ? ಅದರಲ್ಲಿ ಇವರು ಕೂಡ ಒಬ್ಬರು, ನಾನು ಕೂಡ ಒಬ್ಬನು. ಅದಕ್ಕೆ ಅಂದರೆ ಏನು ಮನಸ್ಸಲ್ಲಿ ಏನು ಉದ್ದೇಶ ಇರುತ್ತೆ ಈ ಹಬ್ಬಕ್ಕೆ ಸ್ಪೆಷಲ್? ಯಾಕಂದರೆ ನಾವು ಎಲ್ಲ ಹಬ್ಬನ ಸ್ಕಿಪ್ ಮಾಡಿಬಿಡ್ತೀವಿ, ಹೋಗದೇ ಇದ್ರೆ ನಡೆಯುತ್ತೆ ಬಿಡು ಅಂತ ತಲೆಯಲ್ಲಿರುತ್ತೆ. ಬಟ್ ಈ ಹಬ್ಬಕ್ಕೆ ಇಲ್ಲ ಬರಲೇಬೇಕಂತ ಒಂದು ತಲೆಯಲ್ಲೇ ಅದೊಂದು ಪಕ್ಕ ಇರುತ್ತೆ. ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಹೀಗೆ ಮೂರನೇ ಶನಿವಾರ ಹಬ್ಬ ದೇವಮ್ಮ ದೇವ್ರ ಬಗ್ಗೆ ಅವರ ಒಂದು ಶಕ್ತಿ ಏನೋ ತುಂಬ ಜನ ಹೇಳ್ತಾರೆ ಊರಲ್ಲಿ. ಹನುಮಂತರಾಯನ ಬಗ್ಗೆ ಏನು ಹೇಳ್ತೀರಾ ನೀವು ನೋಡೋದಂಗೆ? ಭಾರಿ ಚೆನ್ನಾಗಿ ಆಗ್ತದೆ, ಫುಲ್ ಜೋರು ಇರ್ತದೆ. ನೀವು ಎಲ್ಲಿಂದ ಬಂದು ಎಲ್ಲಿ ಇರೋದು ನೀವು ಪ್ರೆಸೆಂಟು? ಊರಲ್ಲಿ ಅಂತ ನೀವಿಲ್ಲ, ಬೇರೆ ಕಡೆ ಕೆಲಸ ಮಾಡ್ತಿದ್ದೀರಾ ಅಂತ ಅರ್ಥ ಆಯ್ತು. ಎಲ್ಲಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ಬಳ್ಳಾರಿ. ಹಾಂ, ಫ್ಯಾಮಿಲಿ ಎಲ್ಲ ಬಳ್ಳಾರಿ. ಹಾಂ, ಈಗ ಫ್ಯಾಮಿಲಿ ಎಲ್ಲ ಬಳ್ಳಾರಿಲಿದ್ದೀರಾ? ಫುಲ್ ಫ್ಯಾಮಿಲಿ ಬಂದಿದ್ದೀರಾ? ಹೌದು, ಫುಲ್ ಫ್ಯಾಮಿಲಿ. ಎಲ್ಲರೂ ತುಂಬ ಜನ ನಮ್ಮೂರಿಂದ ಬೇರೆ ಕಡೆ ಹೋಗಿ ಸ್ಟೇ ಆಗಿರೋರು ಇದ್ದಾರೆ. ಅವರು ಕೂಡ ಈ ಹಬ್ಬಕ್ಕೆ ಕಂಪಲ್ಸರಿ ಬರ್ತಾರೆ, ಎಲ್ಲಿದ್ರು ಕೂಡ ಬಂದೇ ಬರ್ತಾರೆ. ಇದೇ ನಮ್ಮೂರಿಂದ ಒಂದು ವಿಶೇಷ. ಹಬ್ಬ ಊರಲ್ಲಿ ಹಬ್ಬ ನಡೀತಾ ಇದೆ, ವಿಘ್ನೇಶ್ವರ ದೇವರ. ಏನು ಹೇಳ್ತಾರೆ, ಯಾವ ಥರ ನಡೀತಾ ಇದೆ ಹಬ್ಬ? ಅದು ಊರ್ಜನೇಶ್ವರಿ ಎಲ್ಲ ಉದ್ಯಮದಲ್ಲಿ ಅಂತ ಚೆನ್ನಾಗಿ ನಡೆಸ್ಕೊಡ್ತಾರೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಏನೇನು ಪೂಜೆಗಳು ಏನೇನು ನಡೆಯುತ್ತೆ? ಎಲ್ಲ ಎಲ್ ಪೂಜೆ ಅಂತ ಬರುತ್ತೆ, ಆಮೇಲೆ ದೀಪ ಎಲ್ಲ ಪೂಜೆ ಗೀಜೆ ಭಜನೆ. ಬೆಳಗ್ಗೆಯಿಂದ ಎಲ್ ಪೂಜೆ ಸೇರಿ ಒಂದು 4-5 ಆಗಿದಾವಣ ಬೆಳಗ್ಗೆಯಿಂದ ಎಲ್ ಪೂಜೆಗಳು. ಮತ್ತು ಈಗ ಅದು ಬಿಟ್ಟರೆ ರಾತ್ರಿ ಒಂದು ಊರು ಗೌಡ್ರದ್ದು ಅಂತ ಬರುತ್ತೆ, ಅದು ಕಲಶ ಜೊತೆಗೆ ಬರುತ್ತೆ. ದೇವರು ಕೊಡ ಹೊತ್ಕೊಂಡೋಗಿ ಕರ್ಕೊಂಡು ಬಂದಮೇಲೆ ಅವ್ರು ಬಂದು ಎಲ್ ಪೂಜೆ ಇಳಿಸ್ಕೊಂಡು ಹೋಗ್ತಾರೆ. ಅದೊಂದು ಲಾಸ್ಟಿಗೆ ಎಲ್ ಪೂಜೆ ಅವತ್ತೇ ಲಾಸ್ಟ್. ಅದು ಇನ್ನೇನು ಹಬ್ಬನೂ ಮುಗೀತು, ಒಂದು ಉಚ್ಚ ಹೇಳಿದ್ಮೇಲೆ ಅಷ್ಟೇ ಎಲ್ ಪೂಜೆ ಮುಗೀತು ಅಷ್ಟೇ. ನೈಟು 12 ಗಂಟೆವರೆಗೆ ಊರಬ್ಬ ಇರುತ್ತೆ. 1 ಗಂಟೆ 2 ಗಂಟೆ ಆಗುತ್ತಣ್ಣ ಉಚ್ಚ ಎಲ್ಲ ಆದಮೇಲೆ. ಊರು ಜನ ಎಲ್ಲ ಸೇರಿ ಕಳಸ ಹಿಡ್ಕೊಂಡು ಆಂಜನೇಯ ಸ್ವಾಮಿ ದ್ಯಾಮವ್ವ ಹಬ್ಬ ಊರಲ್ಲಿ ಹಬ್ಬ ನಡೀತಾ ಇದೆ, ವಿಘ್ನೇಶ್ವರ ದೇವರ. ಏನು ಹೇಳ್ತಾರೆ, ಯಾವ ಥರ ನಡೀತಾ ಇದೆ ಹಬ್ಬ? ಅದು ಊರ್ಜನೇಶ್ವರಿ ಎಲ್ಲ ಉದ್ಯಮದಲ್ಲಿ ಅಂತ ಚೆನ್ನಾಗಿ ನಡೆಸ್ಕೊಡ್ತಾರೆ. ದೇವಸ್ಥಾನದಲ್ಲಿ ಬೆಳಗ್ಗೆ ಏನೇನು ಪೂಜೆಗಳು ಏನೇನು ನಡೆಯುತ್ತೆ? ಎಲ್ಲ ಎಲ್ ಪೂಜೆ ಅಂತ ಬರುತ್ತೆ, ಆಮೇಲೆ ದೀಪ ಎಲ್ಲ ಪೂಜೆ ಗೀಜೆ ಭಜನೆ. ಬೆಳಗ್ಗೆಯಿಂದ ಎಲ್ ಪೂಜೆ ಸೇರಿ ಒಂದು 4-5 ಆಗಿದಾವಣ ಬೆಳಗ್ಗೆಯಿಂದ ಎಲ್ ಪೂಜೆಗಳು. ಮತ್ತು ಈಗ ಅದು ಬಿಟ್ಟರೆ ರಾತ್ರಿ ಒಂದು ಊರು ಗೌಡ್ರದ್ದು ಅಂತ ಬರುತ್ತೆ, ಅದು ಕಲಶ ಜೊತೆಗೆ ಬರುತ್ತೆ. ದೇವರು ಕೊಡ ಹೊತ್ಕೊಂಡೋಗಿ ಕರ್ಕೊಂಡು ಬಂದಮೇಲೆ ಅವ್ರು ಬಂದು ಎಲ್ ಪೂಜೆ ಇಳಿಸ್ಕೊಂಡು ಹೋಗ್ತಾರೆ. ಅದೊಂದು ಲಾಸ್ಟಿಗೆ ಎಲ್ ಪೂಜೆ ಅವತ್ತೇ ಲಾಸ್ಟ್. ಅದು ಇನ್ನೇನು ಹಬ್ಬನೂ ಮುಗೀತು, ಒಂದು ಉಚ್ಚ ಹೇಳಿದ್ಮೇಲೆ ಅಷ್ಟೇ ಎಲ್ ಪೂಜೆ ಮುಗೀತು ಅಷ್ಟೇ. ನೈಟು 12 ಗಂಟೆವರೆಗೆ ಊರಬ್ಬ ಇರುತ್ತೆ. 1 ಗಂಟೆ 2 ಗಂಟೆ ಆಗುತ್ತಣ್ಣ ಉಚ್ಚ ಎಲ್ಲ ಆದಮೇಲೆ. ಊರು ಜನ ಎಲ್ಲ ಸೇರಿ ಕಳಸ ಹಿಡ್ಕೊಂಡು ಆಂಜನೇಯ ಸ್ವಾಮಿ ದ್ಯಾಮವ್ವ ಕರ್ಕೊಂಬರ್ತಾರೆ. ಅಂದರೆ ಗುಡಿ ಡೆವಲಪ್ಮೆಂಟು ಯಾವ ಥರ ಆಗಿದೆ ಮೊದಲಿದ್ದಕ್ಕೆ ಮೊದಲಿದ್ದಕ್ಕೂ ಇವಾಗಿದ್ದಕ್ಕೆ ತುಂಬ ಚೆನ್ನಾಗಾಗಿದೆ. ಏನೇನು ಏನು ಚೇಂಜಸ್ ಆಗಿದೆ? ಚೇಂಜಸ್ ಎಲ್ಲ ಚೇಂಜಸ್ ಆಗಿದೆ ಸರ್. ಅದು ಏನೇನಾಗಿದೆ? ಏನಾಗಿದೆ ಅಂತಂದರೆ ಎಲ್ಲ ಎಲ್ಲ ಗುಡಿ ಕಂಬ ಆಗಲಿ ಅಣ್ಣ, ಇಲ್ಲ ಟೈಲ್ಸ್ ಆಗಲಿ, ಇಲ್ಲ ಅದು ಕಂಬ ಎಲ್ಲ ಚೇಂಜ್ ಮಾಡಿರೋದಾಗಲಿ, ಒಳಗೆ ಇನ್ನೊಂದು ಒಳಗಡೆ ದೇವ್ರ ಮೂರ್ತಿ ಏನೋ ಚೇಂಜೂ ಆಗಿದೆ, ಅದನ್ನು ಚೇಂಜ್ ಆಗಿದೆ. ಮೊದಲು ಬೇರೆ ದೇವಿ ಇತ್ತು, ಅದು ಸ್ವಲ್ಪ ದೊಡ್ಡದಾಗಿತ್ತು, ಅದು ಈಗ ಸ್ವಲ್ಪ ಚೆನ್ನಾಗೈತೆ. ದೇವಿ ಮುಖ ಆಗಲಿ, ದೇವಿ ಎಲ್ಲ ಬಾಡಿ ಆಗಲಿ ಎಲ್ಲ ಆಗಲಿ ಚೆನ್ನಾಗೈತಾನೆ. ಈಗ ಸ್ವಲ್ಪ ಕಳ ಐತಿ ಇವಾಗ. ಅಂದರೆ ಅದೆಲ್ಲ ಚೇಂಜ್ ಮಾಡೋಕ್ಕಾಗಿರೋದು, ಬೇರೆ ಬೇರೆ ತರೋಕ್ಕಾಗಿರ್ಬೋದು. ನೀವು ಪೂಜಾರಿಗಳನ್ನು ತಂದಿರೋದಾ ಅಥವಾ ಏನು? ಊರವರೆಲ್ಲ ದೈವದಿಂದ ಅದೆಲ್ಲ ಮಾಡಿರೋದಣ್ಣ. ಪೂಜಾರಿಂದ ಆದರೆ ಏನಾಗಲ್ಲ, ದೈವ ಈಗಲ್ಲಣ್ಣ, ಇದು ಮೊದಲಿಂದನೂ ಐತೆ. ದೈವದಿಂದನೇ ಎಲ್ಲ ಅಂದ್ರೆ ಏನು ಟ್ರಸ್ಟ್ ಕಡೆಯಿಂದನೇ ಅಥವಾ ಏನು ಟ್ರಸ್ಟ್ ಅಂಬದೇನಿಲ್ಲ ಅಣ್ಣ, ದೈವ ಊರು ಸೇರಿ ಈ ಗುಡಿಗೆ ಒಬ್ರು ಇನ್ಚಾರ್ಜ್ ಆಗಿ ಇರ್ತಾರಣ್ಣ, ಹೆಡ್ ಆಗಿ. ಅವರ ಎಲ್ಲ ಮಾತುಕತೆ ಆಗ್ಲಿ ಎಲ್ಲ ಆಗ್ಲಿ ಅವರ ಇನ್ಚಾರ್ಜ್ ತಗೊಂಡು ಏನೇ ತಗೊಂಬರೋದಾಗ್ಲಿ, ಇಲ್ಲ ದುಡ್ಡಿನ ವಿಷಯ ಆಗ್ಲಿ, ಇಲ್ಲ ಕಾಣಿಕೆ ಪೆಟ್ಟಿಗೆ ಓಪನ್ ಆಗ್ಲಿ, ಅದ್ರದ್ದು
ವಿಶೇಷವಾಗಿ ಏನಂದರೆ ಬ್ಲಡ್ ಕ್ಯಾಂಪ್ ಕೂಡ ಮಾಡಿದ್ದಾರೆ. ಈ ಬ್ಲಡ್ ಕ್ಯಾಂಪ್ ಉದ್ದೇಶ ಏನಂತಂದರೆ ಯಾರೆಲ್ಲ ರಕ್ತನ ಕೂಡ ತಗೊಳ್ಳೋಕ್ಕೆ ಬಡವರು ಇರ್ತಾರೆ ಅವ್ರಿಗೆ ಫ್ರೀಯಾಗಿ ಕೊಡುವಂಥ ಒಂದು ಉದ್ದೇಶ. ಮತ್ತು ಬ್ಲಡ್ಡನ್ನು ದಾನ ಮಾಡೋದ್ರಿಂದ ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ. ಅದ್ರ ಜೊತೆಗೆ ಈ ಬ್ಲಡ್ ಯಾರು ಬಂದು ಬ್ಲಡ್ ಕೊಡ್ತಾರೆ, ಡೊನೇಟ್ ಮಾಡ್ತಾರಲ್ಲ, ಅವರಿಗೆ ಫ್ರೀಯಾಗಿ ಹೆಲ್ಮೆಟನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾವು ಮಾತಾಡ್ಸೋಣ, ಇಲ್ಲಿ ಏನು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಏನು ವ್ಯವಸ್ಥೆ ಮಾಡಲಾಗಿದೆ, ವ್ಯವಸ್ಥಿತವಾಗಿ ಇದೆಯಾ ಇಲ್ಲ, ಮತ್ತು ಇದುವರೆಗೂ ಕೂಡ ಎಷ್ಟು ಜನ ಬ್ಲಡ್ಡನ್ನು ಬಂದು ಡೊನೇಟ್ ಮಾಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಅಂತ ಮಾತಾಡಿಸ್ತಾ ಹೋಗೋಣ. ಮೊದಲ ಸಲದ ಇಬ್ಬರು ವ್ಯಕ್ತಿಗಳು ಮೊದಲನೇ ಸಲ ಇಲ್ಲಿ ಕೂತಿರೋಂಥದ್ದು ಈ ಚೇರ್ಗಳ ಮೇಲೆ, ಇವ್ರನ್ನೂ ಕೂಡ ಮಾತಾಡ್ಸೋಣ. ಏನು ಹೇಳ್ತೀರಾ? ಚೆನ್ನಾಗಿದೆ. ಜಾಸ್ತಿ ತಗೊಂತಿದಾರ ನಿಮ್ಮ ಹತ್ರ? ಬ್ಲಡ್ ಜಾಸ್ತಿ ತಗೊಂತಿದಾರ? ಮೊದಲನೇ ಸಲ ನಾವು ಕೊಡ್ತಾ ಇರೋದು. ಭಯ ಆಗ್ತಿದ್ಯಾ? ಏನಂತಂದ್ರೆ ಕೊಡ್ತಾ ಇದ್ದಾರೆ, ಧೈರ್ಯವಾಗಿ ಕೊಡ್ತಾ ಇದ್ದಾರೆ. ಬ್ಲಡ್ ಕೊಡೋದು ಒಳ್ಳೇದಂತ ತುಂಬಾ ಜನ ಹೇಳ್ತಾರೆ. ಅದೇನು ಇದೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಅಷ್ಟೇ ಸಲ ಕೊಡ್ತಿದ್ರೆ ನಿಮ್ಮ ಮುಖದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ, ಫೀಲಿಂಗ್ ಕೆಲವು ಜನ ಮಾತಾಡ್ತೀವಿ. ಇವಾಗ ಇವ್ರು ಸ್ವಲ್ಪ ವಿಶೇಷವಾದವರು, ಯಾಕಂತಂದ್ರೆ ದಿನ ರಾತ್ರಿ ಆದರೆ ದೇವರಿಗೆ ಸಾಂಗ್ ಆಡಿಸಿ ಮಲಗ್ಸೋರು ಇವರು. ಯಾರು ಅಂತಂದ್ರೆ ಅದೇ ಭಜನಾ ಸಂಘ ಇವರು. ಏನು ಹೇಳ್ತೀನಿ ನಾನು ಆ ಥರ ಹೇಳ್ತೀನಿ ಅನ್ಕೊಂಡೆ. ದಿನ ದೇವರಿಗೆ ಇವರು ಭಜನೆಯನ್ನು ಮಾಡಿಸಿ ಆಂಜನೇಯ ಸ್ವಾಮಿನ ಮಲಗಿಸ್ತಾರೆ, ನೀಟಾಗಿ ನಿದ್ದೆ ಮಾಡಲಿ ಅಂತ. ಮಾತಾಡ್ತಾರ? ನಮಸ್ಕಾರ. ನಮಸ್ಕಾರ. ಹೇಳಿ, ಏನು ಹೇಳ್ತೀರಾ ಹಬ್ಬದ ಬಗ್ಗೆ, ದೇವಸ್ಥಾನದ ಬಗ್ಗೆ, ದೇವ್ರ ಬಗ್ಗೆ? ಪರಂಪರೆಯಿಂದ ಬಂದತೆ ಜಾತ್ರೆ. ನಾವು ಮೊದಲಿದ್ದ ಭಜನ ಪೂರ್ವಲಿದ್ದ ಅಂಗ ಸಂಪ್ರದಾಯದಿಂದ ನಾವು ಭಜನೆ ಮಾಡ್ಕೊಂತ ಬಂದಿದ್ದೀವಿ. ಅಂದ್ರೆ ಎಲ್ಲ ಕಡೆ ಭಜನೆ ಮಾಡ್ತಾರೆ, ಎಲ್ಲಾ ದೇವಸ್ಥಾನದಲ್ಲೂ ಭಜನೆ ಮಾಡ್ತಾರೆ, ಅದಿದ್ದೆ. ಬಟ್ ಇಲ್ಲಿ ನಮ್ಮೂರಲ್ಲಿ ಪರಂಪರೆಯಿಂದ ಭಗವಂತ ಶ್ರೀಮನ್ನಾರಾಯಣ ರೂಪದಿಂದ ಇರೋದವ್ರು. ನಾವು ಇಲ್ಲಿ ಏನು ಹೊಲಸು ಮಾಡಂಗಿಲ್ಲ, ಸ್ವಚ್ಛತೆಯಿಂದ ನಾವು ಕಾಪಾಡ್ಕೊಂತ ಬಂದಿದ್ದೀವಿ. ರಾತ್ರಿ ಎಷ್ಟು ಗಂಟೆ ತನಕ ಮಾಡ್ತಾರೆ? ನಾವು 2 ತಾಸು ಮಾಡ್ತೀವಿ. ಅಣ್ಣ, ಇನ್ನೊಂದು, ನೀವು ಭಜನೆ ಮಾಡ್ತೀರಾ, ಅದೆಲ್ಲ ಒಂದ್ ಕಡೆ ನೀವು ನೋಡಿದಂಗೆ ಊರಲ್ಲಿ ಹಬ್ಬದ ನಿಮಗೆ ಗೊತ್ತೇ ಇಲ್ಲ ನೋಡ್ರಿ. ಇವರು ಸ್ವಲ್ಪ ನೋಡ್ಕೊಳ್ರಿ ಇವ್ರನ್ನ. ಇದೇ ಊರವ್ರು ಇವರು. ಇದೇ ಊರಲ್ಲಿ ಬೆಳೆದು ಹುಟ್ಟಿ ಹಬ್ಬ ಮಾಡಿದವರು. ಹಬ್ಬದ ಬಗ್ಗೆ ಗೊತ್ತಿಲ್ಲ ಅಂತೆ. ಇವ್ರಿಗೂ ನಾನು ಹಾಕ್ತೀನಿ, ಸ್ವಲ್ಪ ಅವ್ರಿಗೆ ಚೆನ್ನಾಗಿ ನೀವು ಹೇಳಿ. ಚೆನ್ನಾಗಿ ನಡೀತಿದೆ. ವರ್ಷದಲ್ಲಿ ಹಬ್ಬ ಇದು ವರ್ಷಕ್ಕೆ ಜಾಸ್ತಿ ಆಗುತ್ತೆ. ತಾತಂದು ಏನಪ್ಪ, ವರ್ಷ ಉತ್ಸಾಹ ಜಾಸ್ತಿ ಆಗುತ್ತೆ. ಪುಣ್ಯ ತಾತನ ನಡೆದು ಭಾಳ ವಿಚಿತ್ರ, ಭಾಳ ಸಂಭ್ರಮದಿಂದ ನಡೀತೈತೆ ಹಬ್ಬ. ಊರಲ್ಲಿ ಹಬ್ಬ ನಡೀತೈತೆ. ನಿಮ್ಮ ಮನೇಲಿ ಹೆಂಗೆ ಮಾಡ್ತಾರೆ? ಜೋರ ಮಾಡ್ತಾರೆ. ಹೋಳಿಗೆ ಏನ್ ಮಾಡ್ತಾರೆ? ಹೋಳಿಗೆ ಏನಪ್ಪ, ಹುಗ್ಗಿ ಮಾಡೋರು, ಪಾಯಸ ಎಲ್ಲ, ನಾಗಪ್ಪ ಹಾಲು ಒಯ್ಯೋದು, 3ನೇ ಶನಿವಾರ ಎಲ್ಲ ಕಾರ್ಯಕ್ರಮಗಳು ಇವತ್ತು 3ನೇ ಶನಿವಾರ ದೊಡ್ಡ ಹಬ್ಬ ನಡೀತೈತೆ ನಮ್ಮೂರಲ್ಲಿ. ಒಂಟಿ ಕಾಲಲ್ಲಿ ನಿಂತ್ಕೊಂಡಿದ್ದೀವಿ. ರಾತ್ರಿ 10 ಗಂಟೆಗೆಲ್ಲ ಹನುಮನ್ ದೇವ್ರನ್ನ ಕರ್ಕೊಂಬರೋದು, ಪ್ರಯತ್ನ ಮಾಡ್ತಾರಲ್ಲ, ದ್ಯಾಮವ್ವನ ಹನುಮನ್ ದೇವ್ರನ್ನ ಅವರು ಕಾರ್ಯಕ್ರಮ ನಡೆಸ್ತಾರೆ. ಈ ಥರ ಪರಂಪರೆ ನಮ್ಮೂರದ್ದು ಒಂಥರ. ಯಾಕಂತಂದ್ರೆ ನಮ್ಮೂರಲ್ಲಿ ಹೇಳ್ಬಿಡ್ತೀನಿ, ನನಗೂ ಕೂಡ ಗೊತ್ತಲ್ಲ, ಆಂಜನೇಯನ ಹಬ್ಬ ದೊಡ್ಡದಾಗಿ ಮಾಡ್ತೀವಿ. ಬಿಟ್ಟರೆ ಗೌರವಣೆ ಅಂತ ಹಬ್ಬ ಬರುತ್ತೆ, ಅದನ್ನು ದೊಡ್ಡದಾಗಿ ಮಾಡ್ತೀವಿ. ಬೇರೆ ಬೇರೆ ಹಬ್ಬ ಬರ್ತಾವೆ. ಆದರೆ ನಮಗೆ ಯುಗಾದಿ, ದಸರಾ ಅವೆಲ್ಲ ಲೆಕ್ಕಕ್ಕೆ ಇಲ್ಲ. ಬೇರೆ ದೊಡ್ಡದು, ನಮಗೇನು ದೊಡ್ಡದಲ್ಲ, ಚಿಕ್ಕದು. ಸೊ ಅದಕ್ಕೋಸ್ಕರ ನಾನು ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತೊಗೊಂಡು ಮಾಡ್ತಾ ಇದ್ದೀನಿ ಹಬ್ಬದ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ,
ಗೊತ್ತಾಗಬೇಕು. ತುಂಬ ಸಿಟಿಗಳಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲಿ, ಮೈಸೂರಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಬ್ಬ ಮಾಡ್ತಾರೆ, ಎಲ್ಲ ಚಾನಲ್ನವರು ತೋರಿಸ್ತಾರೆ, ಅಲ್ಲಿ ಅದು ಕಾಮನ್ ಎಲ್ಲ ವರ್ಷ ತೋರಿಸ್ತಾರೆ. ಬಟ್ ಇಂಥ ಹಳ್ಳಿಗಳಲ್ಲಿ ವಿಶೇಷವಾಗಿ ಕೆಲವೊಂದು ಹಬ್ಬಗಳನ್ನ ಮಾತ್ರ ಮಾಡ್ತಿರ್ತಾರೆ, ಅದು ಕೂಡ ಕೆಲವ್ರಿಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಈ ಹಬ್ಬದ ಬಗ್ಗೆನೂ ಗೊತ್ತಾಗಬೇಕು, ಇಲ್ಲಿರುವಂಥ ದೇವ್ರ ಬಗ್ಗೆ, ದೇವರ ಶಕ್ತಿ ಬಗ್ಗೆ, ದೇವ್ರ ಬಗ್ಗೆ ಜನ ಏನು ತಿಳ್ಕೊಂಡಿದ್ದಾರೆ, ಏನು ಅನ್ಕೊಂತಿದ್ದಾರೆ ಮತ್ತು ಯಾವ ರೀತಿ ನಡ್ಕೊತಿದ್ದಾರೆ ಅದನ್ನೆಲ್ಲ ಕೂಡ ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮೂರಿನ ಬಗ್ಗೆ, ನಮ್ಮೂರಿನ ದೇವ್ರ ಬಗ್ಗೆ ಮತ್ತು ಆಚರಣೆ ಬಗ್ಗೆ. ಅದಕ್ಕೋಸ್ಕರ ಇನ್ನೂ ತುಂಬ ಜನ ಇದ್ದಾರೆ, ಊರವ್ರ ಹತ್ರ ಎಲ್ಲರೂ ನಾನು ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಈ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ತುಂಬ ದೊಡ್ಡದಾಗಿ ಬ್ಲಡ್ ಕ್ಯಾಂಪ್ ಕೂಡ ಮಾಡಿದ್ದಾರೆ. ಅಲ್ಲಿಗೂ ಕೂಡ ಹೋಗಿ ಅವರಿಗೆ ಕೂಡ ಮಾತಾಡ್ತಾರೆ. ಓಕೆ, ನಾನು ಈಗಾಗಲೇ ಓಪನಿಂಗಲ್ಲಿ ಹೇಳಿದ್ದಾರೆ ಅವರಿಗೆ. ಗೋನಾಳ ಗ್ರಾಮದ ಮುಖ್ಯ ಅಂದರೆ ಗುಡಿ, ಆಂಜನೇಯ ಸ್ವಾಮಿ ಗುಡಿ ಅಂದರೆ ಇದೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರೋದು. ಗೋನಾಳ ಗ್ರಾಮದ ಗುಡಿ ಅನ್ನೋದಕ್ಕಿಂತ ಇದು ಕೂಡ ನಮ್ಮೂರೇ, ನಮ್ಮೂರಿನ ಗುಡಿ ಇದು. ಇಲ್ಲಿ ಸುಮಾರು ಜನ ಇದ್ದಾರೆ, ನಮ್ಮೂರವರು ತುಂಬ ದೊಡ್ಡ ದೊಡ್ಡವರು ಇದ್ದಾರೆ, ಅನ್ಸರಿಗೆ ಇರೋರು ಇದ್ದಾರೆ, ನನಗಿನ್ನ ಚಿಕ್ಕವರು ಇದ್ದಾರೆ. ಎಲ್ಲರನ್ನೂ ಮಾತಾಡ್ಸೋಣ. ಪ್ರಮುಖವಾಗಿ ಊರಿನ ಜನಪ್ರತಿನಿಧಿಗಳು ಅಂತ ಇರ್ತಾರೆ ಊರಲ್ಲಿ, ಜನಗಳು ಆರ್ಸಿ ಕಳಿಸಿರ್ತಾರೆ ಮೆಂಬರ್ಗಳು, ಅವರು ಕೂಡ ಇಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ನಮ್ಮೂರಲ್ಲಿ ಹಬ್ಬ ನಡೀತಾ ಇದೆ, ಆಂಜನೇಯ ಸ್ವಾಮಿದು. ಎಲ್ಲರಿಗೂ ಗೊತ್ತಿದೆ, ನಮಗೆ ದೊಡ್ಡ ಹಬ್ಬ. ಬೇರೆಯವ್ರಿಗೆ ಬೇರೆ ಬೇರೆ ಕಡೆ ದಸರಾ ದೀಪಾವಳಿ ಹೆಂಗೆ ದೊಡ್ಡದು, ನಮ್ಮೂರಿಗೆ ಬಂದಾಗ ನಮ್ಗೆ ಇದು ಎಲ್ಲದಕ್ಕಿಂತ ತುಂಬ ದೊಡ್ಡದು. ಏನು ಹೇಳ್ತೀರಾ ಹಬ್ಬದ ಬಗ್ಗೆ? ಒಳ್ಳೆ ಚೆನ್ನಾಗಿ ಎಲ್ಲರೂ ಕೂತು ಬೇಯಿಸಿ ಒಳ್ಳೆ ಮಾಡ್ತಾರೆ, ಎಲ್ಲ ಚೆನ್ನಾಗಾಗುತ್ತೆ. ಅಲ್ಲ, ಜನಗಳೆಲ್ಲ ಚೆನ್ನಾಗಿ ಮಾಡ್ತಾರೆ, ನೀವು ನೋಡ್ಲಿಕ್ಕೆ ಏನೇನಾಗುತ್ತೆ ಏನೆಲ್ಲ ಮಾಡ್ತಾರೆ? ನಿಶ್ಚಯ ಮಾಡ್ತಾರೆ, ಇವಾಗ ಪಲ್ಲಕ್ಕಿ ಹೋಗುತ್ತೆ, ಮತ್ತೆ ನೈಟು ದೇವ್ರು ಕರ್ಕೊಂಬರ್ತಾರೆ, ಎಲ್ಲ ಹೆಣ್ಮಕ್ಳು ಈಗ ರಾಖಿ ಕಟ್ಟೋದು ಅದೆಲ್ಲ ನಮ್ಮೂರಲ್ಲಿ ಐತೆ. ನಡೀತೈತೆ. ಇನ್ನೇನೇನಾಗುತ್ತೆ ಅಂತ ಏನಾಗಲ್ಲ, ಅದೇ ರಾಖಿ ಕಟ್ತಾರೆ, ಎಲ್ಲರೂ ಹೆಣ್ಮಕ್ಳು ಕರ್ಕೊಂಬರ್ತಾರೆ ಎಲ್ಲರೂ. ಅಲ್ಲ, ಬೇರೆ ಬೇರೆ ಕಡೆ ಎಲ್ಲ ಆಗಲೇ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಯಾಕೆ ಈಗ ಅಂತಂದರೆ ಶ್ರಾವಣ ಮಾಸದ ಮೂರನೇ ಶನಿವಾರ ನಮ್ಮೂರಲ್ಲಿ ವಿಶೇಷವಾಗಿ ಮಾಡೋದು. ಏನು ಕಾರಣ ಇದೆಯಾ? ಇದು ಮೊದಲಿದ್ದ ಪೂರ್ವಿಕರು ಮಾಡಿರಲ್ಲ, ಆದರೆ ಅದನ್ನೇ ಮಾಡ್ಕೊಂತಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಇವರು ಹೇಳ್ತಾ ಇರುವಂಥ ಮಾತು ನಮ್ಮೂರಿನ ಮೆಂಬರು. ಇಲ್ಲಿ ಒಬ್ರು ಇದ್ದಾರೆ, ಅವರು ಮಾತಾಡ್ಸೋಣ. ಅಣ್ಣ ಅವರು ಅಣ್ಣ ನಮಸ್ಕಾರ. ಹಬ್ಬ ನೋಡಿದಂಗೆ ಇವಾಗ ಅವಾಗ ಈಗ ನೀವು ದೊಡ್ಡವರಾಗಿದ್ದೀರಾ, ನೀವು ಚಿಕ್ಕವರಿದ್ದಾಗ ಇವಾಗ ಏನು ಅನ್ಸುತ್ತೆ? ಇಲ್ಲ, ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಲ್ಲ, ಇಲ್ಲಿ ಆಂಜನೇಯ ಸ್ವಾಮಿದು ಭಾಳ ಜಾಗೃತಿ. ಇದರಲ್ಲಿ ಮುಖ್ಯವಾಗಿ ಜಾತಿ ಭೇದ ಇಲ್ಲ. ಪ್ರತಿಯೊಬ್ಬರು ಅಂದರೆ ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಅಥವಾ SC ST ಆಗಿರ್ಬೋದು, ಎಲ್ಲರೂ ಅಂದರೆ ಇದರಲ್ಲಿ ಬಂದ ತಕ್ಷಣ ಪ್ರತಿ ವರ್ಷದಂತೆ ಎಲ್ಲಿದ್ದ ಊರವರು ಕೂಡ ಇಲ್ಲಿ ಬಂದು ಸೇರ್ಕೊಂಡು ನಾನು ನೋಡಿದಂಗೆ 39 ವರ್ಷ ನನಗೆ. ಆದರೆ ಈ ಹಬ್ಬ ನೋಡಬೇಕಾದ್ರೆ ಕಣ್ತುಂಬ ನೋಡ್ಬೋದು. ಆಂಜನೇಯ ಸ್ವಾಮಿ ಅಂದರೆ ಭಕ್ತಿ, ನಾಮ ಅಂದರೆ ಎಲ್ಲರ ಶಕ್ತಿ, ಎರಡೂ ಇದ್ದರೆ ಮಾತ್ರ ನಮಗೆ ಬಲಗೈ ಎಡಗೈ ಹೆಂಗನೋ ಅದೇ ಥರ ನಮ್ಮ ಒಂದು ದೇವ್ರ ಶಕ್ತಿ ಇದೆ ಎಂಬುದು ಒಂದು ಶಕ್ತಿ. ಇನ್ನೊಂದು ಏನು ವಿಶೇಷ ಅಂದರೆ ಅನಂತರ ಹೆಂಗೆ ಕರ್ಕೊಂಬರುವಾಗ ಆ ನೋಡುವ ದೃಶ್ಯ ಒಂಥರ ವೈಭವ. ಅಲ್ಲಿಂದ ಬರುವಾಗ ಎಲ್ಲಿ ಆ ಕಟ್ಟೆಯಿಂದ ಬರುವಾಗ ದಾರ ನೋಡಬೇಕು, ಬರ್ತಾ ಮನುಷ್ಯನಿಗೆ ಒಂಥರ ತುಂಬಿದ ಕೂಡ ಇನ್ಕೂಡ್ತದೆ. ಆ ಥರ ಯಾವಾಗ ಮುಂದೆ ಕೊಟ್ಟರು ಒಂದು ರೀತಿ ಇರುತ್ತೆ, ಹಿಂದೆ ಕೊಟ್ಟರು ಒಂದು ರೀತಿ ಎಂಬುದು ಜನರಿಗೆ ಒಂದು ನಂಬಿಕೆ. ಈಗ ಪ್ರತಿಯೊಬ್ಬರು ಹಿಂಗೆ ಇರುತ್ತೆ. ಮಳೆ ಬಂತು ನಿನ್ನೆ ರಾತ್ರಿ, ಹೆಂಗೆ ಬಂತು ಅಂದರೆ ಆಂಜನೇಯ ಸ್ವಾಮಿಯಿಂದ ಮುಂದೆ ಪೂಜೆ ನಡೆಸೋದಂದ್ರೆ ಅದೊಂಥರ ವಿಶೇಷತೆ. ಅಂದರೆ ನಮ್ಮೂರೆಲ್ಲ ಒಂದು ಒಳ್ಳೆತನ ಆಗ್ತಾ ಇದೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ದಾರೆ, ಆಮೇಲೆ ದೇವ್ರ ಮೇಲೆ ಭಕ್ತಿ ಇದೆ ಎಂಬುದು ಉದ್ದೇಶದಿಂದ ಇವತ್ತು ಪ್ರತಿ ವರ್ಷನೂ ಚೆನ್ನಾಗಿ. ಆದರೆ ಇದರಿಂದ ಯಾವುದೇ ರೀತಿಯ ಅನಾಹುತ ಆಗಿಲ್ಲ, ಅನಾಹುತ ಆಗೋದಿಲ್ಲ. ಯಾಕಂದರೆ ಹನುಮಂತರಾಯ ಧಾಮ ಇರುವವರೆಗೂ ಇವತ್ತು ಎಲ್ಲಿ ಅಡಚಣೆ ಆಗಿಲ್ಲ ಅಂತ ನಾವು ಖಂಡಿತ ಇವ್ರು ಹೇಳ್ತಿರೋದು ನಿಜ. ಯಾಕೆಂತಂದರೆ ನಮ್ಮೂರಲ್ಲಿ ಮೊದಲು ನಡ್ಕೊಂಬಂದಿರೋದು ಹಂಗೆ ಇದೆ. ಇವ್ರೇನು ಹೇಳಿದ್ರಲ್ವ, ಒಂದು ಕಟ್ಟೆ ಇದೆ, ಅಲ್ಲಿಂದ ನಾವು ಪೂಜೆ ಮಾಡ್ಕೊಂಡು ಹೌದು, ಅದು ಕೂಡ ಒಂದು ಅದಕ್ಕೆ ಒಂದು ಪ್ರತ್ಯೇಕವಾದ ವಿಶೇಷವಾದ ಒಂದು ಸ್ಟೋರಿ ಇದೆ. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ತೋರಿಸ್ತೀನಿ ಕೂಡ, ಈಗಲೇ ತೋರಿಸ್ತೀನಿ ಬೆಳಗ್ಗೆ. ಯಾಕಂದರೆ ನೈಟ್ ಟೈಮಲ್ಲಿ ತುಂಬ ಖುಷಿ ಇರುತ್ತೆ. ಆ ಒಂದು ವಾತಾವರಣನೇ ಬೇರೆ, ರಾತ್ರಿ ಸಮಯದಲ್ಲಿ ತುಂಬ ವಾತಾವರಣ ಬೇರೆ ಇರುತ್ತೆ. ಸೊ ಹಂಗಾಗಿ ನಾನು ಬೆಳಗ್ಗೆನೇ ತೋರಿಸಿ ಮತ್ತು ರಾತ್ರಿ ಕೂಡ ತುಂಬ ದೊಡ್ಡ ಇದ್ದಾರೆ ಊರಿನಲ್ಲಿ. ನಾವು ಅವ್ರನ್ನೂ ಮಾತಾಡೋಣ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಅಣ್ಣ ಹೆಂಗೆ ಹಬ್ಬ ಹೆಂಗಿದೆ ಈ ವರ್ಷ?
ಇದೆಲ್ಲ ಒಂದ್ ಕಡೆ ಓಕೆ, ಬಟ್ ನಾನ್ ನೋಡ್ದಂಗೆ ಬರ್ತಾ ಏನಾಗ್ತಿದೆ ಯೂತ್ಸ್ ಏನಿದಾರಲ್ಲ ಹುಡುಗರು ಈಗ ತುಂಬಾ ಜೋಶಾಗಿ ಈ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾವು ಚಿಕ್ಕವರಿಂದ ಏನ್ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ನನಗೆ ಗೊತ್ತಿದೆ. ನಿಜ ಇವನ್ ತುಂಬಾ ಮಾತಾಡ್ತಾನೆ, ನೋಡೋಣ ಕ್ಯಾಮ್ರಾ ಮುಂದೆ ಮಾತಾಡ್ತಾನೆ. ಅಭಿ, ಇವನ ಹೆಸರು ಅಭಿ ಅಂತ ಗೊತ್ತು ನನಗೆ. ಅಭಿ, ನೀನ್ ನೋಡಿದಂಗೆ ನೀನ್ ಹೆಂಗ್ ಮಾಡ್ತೀಯ ಹಬ್ಬನ? ಸೌಂಡ್ ಬರ್ತಿಲ್ಲ. ಊರಲ್ಲಿ ಎಲ್ಲ ಹುಡುಗರು ಸೇರ್ಕೊಂಡು ಯೂತ್ ಎಲ್ಲ ಸೇರ್ಕೊಂಡು ನೈಟು ಪ್ರಸಾದ ಮಾಡಿಸೋದಾಗ್ಲಿ, ಆಮೇಲೆ ಅವ್ರವ್ರ ಅಭಿಪ್ರಾಯ ಏನಿಲ್ಲದೆ ಅಂಥದ್ದು ಮಾಡಿಸ್ತೀವಿ ಅಂತೇಳಿ ಅವ್ರವರು ಹುಡುಗರೆಲ್ಲ ಬ್ಯಾಚ್ ಪ್ರಕಾರ ಎಲ್ಲರೂ ಮಾಡಿಸ್ತಾರೆ. ಆಮೇಲೆ ನಮ್ಮೂರಲ್ಲಿ ವಿಶೇಷವಾಗಿ ಏನು ನೈಟು ನಮ್ಮೂರಲ್ಲಿ 8-9 ಗಂಟೆ ಹಂಗೆ ಹೋಗಿ 11 ಗಂಟೆ ಹಂಗೆ ಅದೊಂದು ವಿಶೇಷವಾಗಿ ಯಾವ ಊರಲ್ಲಿ ನಡೆಯಲ್ಲ. ನಮ್ಮೂರಲ್ಲಿ ರಾತ್ರಿ 12 ಗಂಟೆ ಆಸಕಲು ಇದೊಂದು ನಮ್ಮೂರಲ್ಲಿ ವಿಶೇಷವಾಗಿದೆ. ಅಲ್ಲ ಇವೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ದುಡ್ಡಲ್ಲಿ ಬರುತ್ತೆ ಯಾಕೆ? ಎಲ್ಲರೂ ಅವರವರು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಆಗುತ್ತೋ ಫ್ರೆಂಡ್ಸ್ ಸರ್ಕಲ್ ಅಲ್ಲ ನೀನು ದುಡ್ಕೊಂಡು ಬರ್ತೀಯಲ್ಲ ಮನೇಲಿ ಇಸ್ಕೊಂತೀಯ? ದುಡ್ಕೊಂಡು ದುಡಿಯೋರು ದುಡ್ತಾರೆ, ಇಲ್ದವ್ರು ಮನೇಲಿ ಇಸ್ಕೊಂಡು ಮಾಡಿಸ್ತಾರೆ. ಆಮೇಲೆ ಬ್ಯಾಚ್ ವೈಸ್ ಎಲ್ಲ ಮಾಡಿಸ್ತಾರೆ ಫ್ರೆಂಡ್ಸು. ಅಷ್ಟೇನಾ? ಫುಲ್ ಜೋಶಿಂದ ಮಾಡ್ತೀಯ? ಇದು ಹುಡುಗರು ಹೇಳೋ ಮಾತು. ಈಗ ಅವ್ನು ಮಾತ್ರ ಹೇಳುವಂಥದ್ದಲ್ಲ, ಪ್ರತಿಯೊಬ್ಬರು ಕೂಡ ಚಿಕ್ಕ ಚಿಕ್ಕ ಹುಡುಗರು ಕೂಡ ಈ ಹಬ್ಬದಲ್ಲಿ ಮನಸ್ಸು ಕೊಟ್ಟೆ ಪಾಲ್ಗೊಳ್ತಾರೆ. ಇನ್ನು ಏನ್ ಹೇಳ್ತಾರೆ ಹಬ್ಬದ ಬಗ್ಗೆ? ಅಲ್ಲ ಹೆಂಗ್ ಮಾಡ್ತಾರೆ, ಏನೇನು ಪ್ರೋಸೆಸ್ ಇದೆ ಹಬ್ಬದ? ರಾತ್ರಿ ಎಲ್ಲ ದೇವ್ರ ಬೆಳಗ್ಗೆ ಏನ್ ಮಾಡ್ತಾರೆ? ರಾತ್ರಿ ಅಂತ ದೇವ್ರ ಬೆಳಗ್ಗೆಯಿಂದ ಏನ್ ಮಾಡ್ತಾರೆ? ಎಲ್ಲ ಹೇಳಿ. ಊಟದ ವ್ಯವಸ್ಥೆ ಎಲ್ಲರೂ ಹೇಳೋದು ಮಾತು ಅವರು ಸ್ವಲ್ಪ ಮುಜುಗರ ಪಡ್ಕೊಂಡಿದ್ದಾರೆ ಕ್ಯಾಮ್ರಾ ಮುಂದೆ. ಪರವಾಗಿಲ್ಲ, ಯಾರಾದರೂ ಅಷ್ಟೇ ಮಾತಾಡ್ತಾರೆ. ಇನ್ನೂ ತುಂಬ ಮೇನ್ ಯಜಮಾನರು ಇದ್ದಾರೆ. ನಾನು ನೋಡಲಿಕ್ಕೆ ತುಂಬ ಚಿಕ್ಕವನಾದ್ರಿಂದ ನೋಡ್ತಾ ಬರ್ತಾ ಇದ್ದೀನಿ. ಅವರು ತುಂಬ ಸೈಲೆಂಟ್ ನೋಡ ನಮಸ್ಕಾರ. ನೋಡ ನಮಸ್ಕಾರ. ನಾನು ಹೇಳಿದ್ನಲ್ಲ, ನಾವು ಚಿಕ್ಕವರಿದ್ದಾಗಿಂದ ಈಗ ಇಷ್ಟದಿಂದ ನೋಡ್ಕೊಂಡು ಬಂದಿರೋರು. ಇವ್ರು ಏನು ಹೇಳ್ತಾರೆ, ಯಾಕಂದರೆ ಇವ್ರಿಗೆ ತುಂಬ ಅನುಭವ ನೋಡಿದಾರಲ್ಲ ಎಲ್ಲರಿಗೂ. ಇವ್ರು ಈಗ ಏನು ಮಾತಾಡಿದವ್ರು ಎಲ್ಲರಿಗಿಂತ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೇಳ್ತಾರೆ. ಕೂಡ ನೀವು ನೋಡಿರೋದ್ರ ಬಗ್ಗೆ ನೀವು ಹಬ್ಬ ಮಾಡ್ಕೊಂಡು ಇವಾಗ ಏನೇನು ಚೇಂಜ್ ಏನೇ ಕೆಲಸ ಭಾಳ ನಮ್ಮೂರ ಭಾವನೆ ಇತ್ತು. ಜಾತ್ರೆ ಅಭಿಮಾನ ಅವನು ಅಕ್ರಮ ಮಾಡ್ಯಾನಂದ್ರೆ 5 ವರ್ಷ ತಪ್ಪು 12 ವರ್ಷ ಹಂಗೆ ನೀವು ನೋಡಿದ್ರೆ ಆ ಥರ ಜನ ಎಷ್ಟು ವರ್ಷ ದೇವ್ರ ಹೆಸರಲ್ಲಿ ಯಾರಾದ್ರೂ ಸರಿಯಾಗಿ ನಡ್ಕೊಂಡಿಲ್ಲ ಅಂತಂದ್ರೆ ಅವ್ರಿಗೆ ಕಂಡಿಲ್ಲ. ಊರಾಗ ಏನೋ ಮಕ್ಕಳು ಮಾಡ್ತಾರಲ್ಲ, ಕ್ರಮ ಮೇಲೆ ಆಯ್ತು ಎಲ್ಲ ಯಾವ ಹೇಳ್ತಿರುವಂಥ ಮಾತು ಖಂಡಿತ ಅದು ಕೂಡ ಆ ಥರ ಯಾಕಂದರೆ ಈ ದೇವರಲ್ಲಿ ತುಂಬ ಭಕ್ತಿ ಮತ್ತು ಭಯ ಇರೋ ಇದು ಕೂಡ ಒಂದು ಇವರು ಹೇಳಿದ್ದಾರೆ. ಸೊ ಅದಕ್ಕಾಗಿ ತುಂಬ ಅಭಿನಯ ಮಾಡಿದ್ರೆ ಇನ್ನೂ ಕಲಿಯೋದು ತುಂಬ ಚೆನ್ನಾಗಿದೆ. ನಿಮಗೆ ಅನಿಸುತ್ತೆ ಹಬ್ಬ ಅಂದರೆ? ಹಬ್ಬ ಅಂದರೆ ಎಲ್ಲರೂ ಕಲಿತೀವಿ, ಎಲ್ಲರೂ ಸೇರಿ ಮಾಡೋ ಹಬ್ಬ ಇದು ಊರ ಹಬ್ಬ. ಇಲ್ಲಿ ನೋಡಿ ಇವರು ನಡಾಪುರದಿಂದ ಬಂದಿದ್ದಾರೆ. ಪ್ರತಿ ವರ್ಷ ಎಲ್ಲರೂ ಖುಷಿಯಾಗಿದ್ದೀವಿ. ಎಲ್ಲರೂ ಬಂದಾರ, ತುಂಬ ಚೆನ್ನಾಗತ್ತೆ.
ಏನ್ ನೆನ್ಪಾಗದ ಹಬ್ಬ ಅಂದ್ರೆ ಹಬ್ಬ ಏನ್ ನೆನ್ಪಾಗತ್ತಂದ್ರೆ ಅಲ್ಲ ಹಬ್ಬ ಅಂದ್ರೆ ಏನ್ ನೆನ್ಪಾಗತ್ತಂದ್ರೆ ಆಯನು ಬನ್ನಿ ಆಯನು ಇಲ್ಲಿ ಬಂದ ಇದು ಸೊ ಆಲ್ಮೋಸ್ಟ್ 10 years ಆಯ್ತು ಮದುವೆ ಆಗಿ ಆಲ್ಮೋಸ್ಟ್ ಎವ್ರಿ ಇಯರ್ ಬಂದಿದ್ದೀವಿ ವಿತೌಟ್ ಫೇಲ್ ಬಂದಿದ್ದೀವಿ ಏನ್ ಅನ್ಸುತ್ತೆ ಹಬ್ಬ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಎಲ್ಲರೂ ಕೂಡಿ ಮಾಡುವ ಹಬ್ಬ ಇದು ವರ್ಷಕ್ಕೆ ಒಂದ್ಸಲ ಬರ್ತೀವಿ ಎಲ್ಲರೂ ಈ ಹಬ್ಬಕ್ಕೆ ಮತ್ತೆ ಮಿಸ್ ಮಾಡಲ್ಲ ಏನ್ ನೆನಪಾಗುತ್ತೆ ಈ ಹಬ್ಬ ಅಂದ್ರೆ ಸ್ಪೆಷಲಿ ಒಂದು ಗೆಟ್ ಟುಗೆದರ್ ಇಲ್ಲ ಎಲ್ಲ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀವಿ ಅದೇ ಖುಷಿ ಇಷ್ಟೊತ್ತು ನೀವು ನೋಡಿದ್ರಲ್ಲ ನಮ್ಮ ಫ್ರೀಡಮ್ ಟಿವಿ ಜೊತೆ ನಾನು ರಿಪೋರ್ಟಿಂಗ್ ಮಾಡೋದಕ್ಕಿಂತ ಅವರೇ ನೆಚ್ಕೊಂಡು ಅವರೇ ಇಷ್ಟೊತ್ತು ರಿಪೋರ್ಟಿಂಗ್ ಮಾಡಿ ಅವ್ರ ಮನೆಯವ್ರನ್ನ ಮಾತಾಡ್ತಿದ್ದಾರೆ ಇದು ನಮ್ಮ ಫ್ರೀಡಮ್ ಟಿವಿ ಹೀಗೆ ಅವ್ರು ಮೆಚ್ಕೊಂಡ್ರು ಅಂತ ರೀತಿ ನೀವೇನು ನಮ್ಮ ರಿಪೋರ್ಟರ್ ಆಗೋಂಥ ಅವಕಾಶ ಕೊಟ್ಟಿದ್ರೆ ತಪ್ಪು ಏನು ಖುಷಿ ಆಯಿತು ಆ್ಯಕ್ಚುಲಿ ಅಂದರೆ ಮೀಡಿಯಾದಲ್ಲಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಆಮೇಲೆ ನಾನೇ ಇವರಿಗೆ ಇಂಟರ್ವ್ಯೂ ಮಾಡಿರೋದು ಫಸ್ಟ್ ಟೈಮು ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ನೀವು ಫಸ್ಟ್ ಟೈಮ್ ಅಂದರೆ ಐ ಥಿಂಕ್ ಸ್ಟಾರ್ಟ್ ಮಾಡಿರೋದು ಸೊ ಎವ್ರಿ ಇಯರ್ ಮಾಡ್ತಾ ಇರಿ ಮಿಸ್ ಮಾಡ್ತಾ ಬೇರೆ ಹಬ್ಬಗಳಿಗೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಖಂಡಿತ ಇದಿಷ್ಟು ಈಗಿನ ಒಂದು ನಮ್ಮ ಗ್ರಾಮಸ್ಥರ ಮಾತು ಇನ್ನೂ ಹಬ್ಬ ಇನ್ನೂ ತುಂಬ ಇದು ನಡೆಯುತ್ತೆ ಅದನ್ನು ಕೂಡ ಕವರ್ ಮಾಡ್ತೀವಿ ಎಲ್ಲನೂ ತಿಳಿಸ್ತೀವಿ ನಿಮಗೆ ಇನ್ನೂ ಯಾರ್ಯಾರು ಹೇಳ್ತಾರೆ ಮತ್ತು ಏನೇ ಆಚರಣೆ ನಡೀತಾ ಅದನ್ನು ಕೂಡ ತೋರಿಸ್ತೀವಿ ನಮ್ಮ ಚಿಕ್ಕ ಮಗ 3 years ಮಾತಾಡು ಹಲೋ ಯಾಕೆ ಬಂದೆ ನಮ್ಮೂರಿಗೆ ಅವ್ರಿಗೆ ಅನ್ಲಿಮಿಟೆಡ್ ಚಾಕ್ಲೇಟ್ಸ್ ತಿನ್ಬೋದು ಅಂತ ಅಲ್ಲಿ ಸಿಗೋದಿಲ್ಲ ಅಲ್ಲಿ ನಾವು ಲಿಮಿಟೆಡ್ ಆಗಿ ಕೊಡ್ತೀವಿ ಅನ್ಲಿಮಿಟೆಡ್ ಸಿಗುತ್ತೆ ಅಂತ ಅಲ್ಲ ಹಬ್ಬ ಅಂದ್ರೆ ಏನ್ ನೆನಪಾಗುತ್ತೆ ಸೊ ಎಲ್ಲ ಬಂದಿದಾರ ಮಕ್ಕಳು ಸೊಸೆ ಎಲ್ಲ ಬಂದಿದಾರ ಎಲ್ಲ ಬಂದಿದಾರ ಅದೇ ಸಂತೋಷ ಈ ಹಬ್ಬದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿ ಅನಿಸುತ್ತೆ ಎಲ್ಲನೇ ಇರ್ಲಿ ಬರ್ಬೇಕು ಅನಿಸುತ್ತೆ ಎಲ್ಲಾರು ಕಲಿಬೇಕು ಅನಿಸುತ್ತೆ ಈ ಹಬ್ಬಕ್ಕೆ ಮಾತ್ರ ಯಾರು ಮಿಸ್ ಮಾಡಲ್ಲ ಅಣ್ಣ ತಮ್ಮರು ಎಲ್ಲರೂ ಬೆಂಗಳೂರಿಂದ ಬರ್ತಾರೆ ಸೊ ಎಲ್ಲರೂ ಬರೋದೇ ನಿಮ್ಗೆ ತುಂಬಾ ಖುಷಿ ಅಷ್ಟೇ ಎಲ್ಲರೂ ಬರೋದೇ ಖುಷಿ ಯಾರು ಸ್ಪೆಕ್ಸ್ ಇಟ್ಕೊಂಡಿದ್ದಾರೆ ಈ ಹಬ್ಬದ ಬಗ್ಗೆ ಹೇಳ್ಬೇಕು ನೀವು ಅಷ್ಟೇ ಏನಿಲ್ಲ ಹಬ್ಬಕ್ಕೆ ವರ್ಷ ಅಲ್ಲಿ ಊರ ಹೆಣ್ಮಕ್ಳು ಬರ್ತಾ ಇದೀವಿ ನೋಡ್ಕೊಂತ ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರು ಬಂದಿದ್ದಾರೆ ನೋಡಿ ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರು ಬಂದಿದ್ದಾರೆ ವಿತೌಟ್ ಫೇಲ್ ಇಲ್ಲಿ ಇನ್ನೊಬ್ರು ಇದಾರೆ ನೀಲೋ ಮತ್ತೆ ಅಂತ ಹೇಳಿ ನೀವ್ ಮಾತಾಡ್ಬೇಕಮ್ಮ ಅದಕ್ಕೇನಿಲ್ಲ ಹಬ್ಬದ ಬಗ್ಗೆ ಹಬ್ಬ ಅಂದ್ರೆ ಏನ್ ನೆನಪಾಗತ್ತೆ ಅಂತ ಹಬ್ಬ ಅಂದ್ರೆ ಎಲ್ಲಾರು ಬೇಸ್ ಮಾಡ್ಬೇಕು ಎಲ್ಲಾರು ಬರ್ಬೇಕು ಹಬ್ಬಕ್ಕ ಮಕ್ಕಳ ಗಿಕ್ಕಳ ಎಲ್ಲಾರು ಕರ್ಕೊಂಡ್ ಬರ್ಬೇಕು ಎಲ್ಲರೂ ಬರ್ತಾ ಇದಾರ ಅದೇ ಖುಷಿ ನಿಮ್ಗೆ ಅದೇ ಖುಷಿ ಆಕ್ಚುಲಿ ನಮ್ ಕಕ್ಕಿ ಜಯಂ ಕಕ್ಕಿ ಇದ್ದಾರೆ ನಾವು ಕೂಡ ಬರ್ಬೇಕು ಅನ್ಕೊಂಡ್ವಿ ಬಂದ್ಬಿಟ್ವಿ ನೋಡ್ರಿ ನಾವು ಕೂಡ ಬಾಳ ಇಷ್ಟ ತವ್ರ ಮನೆ ಅಂದ್ರೆ ಬರಕ್ ಹಚ್ಚಿರ್ತೀವಿ ಬಂದ್ಬಿಟ್ವಿ ಇನ್ನೊಬ್ರು ದೇವ್ರ ಬಗ್ಗೆ ಮಾಹಿತಿ ಹೇಳ್ಬೋದು ದ್ಯಾಮೋಹನ್ ಬೇಸ್ ನಡೀತೈತಿ ವರ್ಷ ಎಲ್ಲಾರು ಒಬ್ರು ತಪ್ಪದಂಗ ನಮ್ಮ ಊರಿಗೆ ಬಂದು ಎಲ್ಲಾರು ಬರ್ತಾರ ಬೆಂಗಳೂರಾಗಿದ್ದರು ಬರ್ತಾರ ಎಲ್ಲಾರು ಬರ್ತಾರಪ್ಪ ಈ ಹಬ್ಬಕ್ ಮಾತ್ರ ಯಾರು ತಪ್ಪದಂಗ ಬರ್ತಾರ ಭಾರಿ ಖುಷಿ ಖುಷಿ ಹಬ್ಬ ಮತ್ತೆ ಎಲ್ಲಾರು ಇಲ್ಲೊಬ್ಬರ ಮುಖ್ಯವಾದ ವ್ಯಕ್ತಿ ಇದ್ದಾರೆ ಇವರು ನಮ್ಮೂರಿಗೆ ಮಾಡಿರುವಂತಹ ಒಂದು ಸೇವೆಗಳು ತುಂಬಾನೇ ಇದೆ ಯಾಕೆಂದ್ರೆ ಇವ್ರ ಹೆಸರು ಹೇಳಿದ್ರೆ ಸಾಕು ಗೊತ್ತಾಗ್ಬಿಡುತ್ತೆ ಯಾರು ಅಂತ ನಮ್ಮೂರಲ್ಲಿ ಎಸ್ಪೆಷಲಿ ಇವರು ಮಾಡಿರೋಂಥ ಊರಿಗೆ ಕೊಟ್ಟಿರೋಂಥ ಕೊಡುಗೆಗಳಾಗಿರ್ಬೋದು ದೇವಸ್ಥಾನಕ್ಕೆ ಮಾಡಿರೋಂಥ ಒಂದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಎಲ್ಲ ಕೂಡ ನಾವು ಚಿಕ್ಕವರಾದ್ರೂ ಕೂಡ ನಮಗೂ ಬಂತು ದೊಡ್ಡವ್ರಂತ ಇನ್ನೂ ಚೆನ್ನಾಗಿತ್ತು ಸ್ವತಃ ಅವರೇ ಇದ್ದಾರೆ ಅವ್ರನ್ನೇ ಮಾತಾಡ್ತಾರಲ್ಲ ನಮಸ್ಕಾರ ಶಿವಗೌಡರು ನಮ್ಮೂರಿನ ದೊಡ್ಡ ವ್ಯಕ್ತಿ ಇವ್ರು ಮಾಡಿರೋ ಕೆಲಸಗಳು ಕೂಡ ಅದೇ ಥರ ಇದೆ ಸ್ಕೂಲು ಮತ್ತು ನಮ್ಮೂರಿರುವಂಥ ಒಂದು ಪಂಚಾಯತಿ ಆಗಿರ್ಬೋದು ದೇವಸ್ಥಾನಗಳು ಎಲ್ಲದರಲ್ಲೂ ಕೂಡ ಇವ್ರು ಪಾತ್ರ ಇದೆ ಅದ್ರ ಬಗ್ಗೆ ನೀವು ಕಂಡಂತೆ ಏನು ನಮ್ಮೂರಿನ ಆಂಜನೇಯ ಸ್ವಾಮಿ ಮತ್ತು ದೇವಮ್ಮನ ಗುಡಿ ಇದು ತದನಂತರ ಬಂದಿರತಕ್ಕಂಥ ಒಂದು ಶ್ರಾವಣ ಮಾಸದಲ್ಲಿ 3ನೇ ಶನಿವಾರ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಈ ಗ್ರಾಮದಲ್ಲಿ ದೇವಮ್ಮ ಆಂಜನೇಯ ಸ್ವಾಮಿ ಅಂದರೆ ಭಾರಿ ಪ್ರೀತಿ ವಿಶ್ವಾಸ ಎಲ್ಲ ಜನಾಂಗದವರಿಗೂ ಕೂಡ
ಈವನ್ ಸುತ್ತಮುತ್ತಲ ಗ್ರಾಮಗಳಲ್ಲಿರ್ತಕ್ಕಂಥವ್ರಿಗೆ ಕೂಡ ಅದೇ ಅಭಿಮಾನ. ಯಾಕಂದರೆ ಅವರಿಬ್ಬರು ಚೆನ್ನಾಗಿದ್ದರೆ ಅವರಿಬ್ಬರು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಅಭಿಮಾನ ಭಕ್ತಿಯಿಂದ ನಾವು ಸೇವೆ ಮಾಡ್ತೀವಿ, ಅಷ್ಟೇ ಅವರು ಈ ಗ್ರಾಮಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತ ನಮ್ಮ ಭಾವನೆ. ಅದು ಯಾಕೆ ಅದು ಬೇರೆ ಏನೋ ಅಂದ್ಕೋಬೋದು, ಆದರೆ ನಮ್ಮ ಭಾವನೆ ಮಾತ್ರ ಇವರಿಬ್ಬರದು ಒಳ್ಳೆಯ ಒಂದು ಇದು ನೋಡ್ಕೊಂತ ಬಂದಿದೆ. ಒಂದು ಮಳೆ ಆಗ್ಬೋದು, ಹಿಂಗಾರು ಮುಂಗಾರು ಬೆಳೆ ಅದು ಕೂಡ ಅವ್ರು ಹೇಳ್ತಾ ಇರ್ತಾರೆ. ದಿನ ರಾತ್ರಿ ಅಲ್ಲಿ ಬನ್ನಿಗುಡಕ್ಕೆ ಹೋಗಿ ಅಲ್ಲಿ ಕೊಡ ಹೊತ್ಕೊಂಡು ಬಂದು ಇಲ್ಲೆಲ್ಲ ಇದು ಮಾಡ್ತಾರೆ. ಮಳೆ ವಿಚಾರದಲ್ಲಿ ಅವರು ನೀರು ಕೊಡ್ತಕ್ಕಂಥದ್ದು, ಅದರ ಮುಖಾಂತರ ಎಲ್ಲರೂ ತಿಳ್ಕೊಂಡು ಮುಂದೆ ಏನು ನಡೀತೈತೆ ಏನಿಲ್ಲ ಅಂತ ಕೂಡ ಎಲ್ಲರೂ ಅನುಭವಿಸ್ತಾರೆ. ನಾವು ಕೂಡ ಅದನ್ನು ಕೇಳಿದ್ದೀವಿ. ಆದರೂ ಇವತ್ತು ಅವರಿಬ್ಬರು ನಾವೆಲ್ಲರೂ ಊರಿನವರು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ನಾವು ನೋಡ್ಕೊಳೋದ್ರಿಂದ ನಾವೇನಲ್ಲ, ಅವರೇ ನಮ್ಮನ್ನು ನೋಡ್ಕೊಳ್ತಾರೆ. ಆದರೂ ಕೂಡ ಭಕ್ತಿಯಿಂದ ನಾವೇನು ಸೇವೆ ಮಾಡ್ತಿದ್ವಿ ಗ್ರಾಮದವರು, ಅದರಿಂದ ನಮ್ಮಂಥವ್ರು ಈಗ ಬುದ್ಧಿವಂತರು ಮಾಡಿದ್ದಾರೆ. ಆ ಒಂದು ವಿಶ್ವಾಸಕ್ಕೆ ನಾವು ಕೂಡ ಅವ್ರ ಬುದ್ಧಿ ಕೊಟ್ಟಿದ್ದದನ್ನು ಗ್ರಾಮಕ್ಕೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥವು ಎಲ್ಲ ಮಾಡಿದ್ವಿ. ನಾನು ಮಾಡೀನಿ ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ಅವರ ಪ್ರೇರಣೆ ಮುಖಾಂತರ ನಾವು ಮಾಡಿದ್ವಿ. ನೀವು ಮಾಡೋಕ್ಕೆ ಅವ್ರ ಶಕ್ತಿ ಕೊಟ್ಟಿದ್ದಾರೆ, ಅವ್ರ ಶಕ್ತಿ ಬುದ್ಧಿ ಎಲ್ಲ ಕೊಟ್ಟಿದ್ದಾರೆ. ಉದಾಹರಣೆ ನಾವು ಇವರು ಮೊದಲಿಗೆ ಅಂಡಮಾನ್ ದ್ವೀಪ ಇದ್ದಾಗಿತ್ತು ಗೋನಾಡು ಅಂದರೆ, ಬರೋಕ್ಕೆ ಕಮ್ಯುನಿಕೇಷನ್ ಇಲ್ಲ, ಏನೂ ಇದ್ದಿಲ್ಲ ಮೊದಲಿಗೆ ನಾವಿದ್ದಾಗ. ಇಲ್ಲಿಂದ ನಾವು ಹೋಗ್ಬೇಕಂದ್ರೆ ಬಳ್ಳಾರಿಗೆ ಒಂದು ದಿನ ತಗೊಂತಿತ್ತು, ಮೋಕಾಗಾದರೂ ಹೋಗ್ಬೇಕು, ಚಿಂಚಗುಡ್ಡಿಗೆ ಆದರೂ ಇವೆಲ್ಲ ನಾವು ಕಷ್ಟಗಳು ಅನುಭವಿಸಿದ್ರಿಂದ ಆ ಭಗವಂತರು ಇವರು ಏನು ದೇವತೆಗಳು ನಮಗೇನು ಬುದ್ಧಿ ಕೊಟ್ಟದಕ್ಕಾಗಿ ಒಂದು ಕರೆಂಟ್ ಬದಲು ಮಾಡಿ ನಾವು ಮುಖಾಂತರ ಮಾಡಿದ್ವಿ. ಅಲ್ಲಿಂದ ಚಾಲಾಗಿದ್ದು ಕರೆಂಟ್ ಆಯಿತು, ಬ್ಯಾಂಕ್ ಆಯಿತು, ಹಾಸ್ಪಿಟ್ಲೇ ಆಗಿದೆ, ಆಮೇಲೆ ಹೈಸ್ಕೂಲು ಆಗಿದೆ. ಎಲ್ಲ ಒಂದು ಸ್ವಚ್ಛ ಗ್ರಾಮದಲ್ಲಿ ಡ್ರೈನೇಜ್ ಕೂಡ ಎಲ್ಲ ಮಾಡಿಸಿದ್ದೀವಿ. ಇದೆಲ್ಲ ನಾನು ಮಾಡಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ, ಇವ್ರನ್ನ ಸಹಕಾರ ದೇವತರ ಅವರ ಅನುಗ್ರಹದಿಂದ ನಾವೆಲ್ಲ ಮಾಡಿದ್ದೀವಿ. ಇವತ್ತಿಗೂ ನಾವು ಬೆಲೆ ಇರಲಿ, ಯಾರೇ ಇರಲಿ, ಒಂದು ಮನೆಯಾಗ ಹೆಣ್ಣು ಇರಲಿ, ಗಂಡಿರಲಿ, ಮಕ್ಕಳು ಮರಿಗಳು ಎಲ್ಲರೂ ಈ ದಿನ ಎಲ್ಲರೂ ಇಲ್ಲಿಗೆ ಬರ್ತಾರೆ, ಹಬ್ಬ ಆಚರಿಸ್ತಾರೆ. ಮೊದಲಿಂದ ಇವತ್ತಿಗೂ ಇಂಪ್ರೂವ್ ಕೂಡ ಆಗ್ತಾ ಇದೆ. ಪೂಜೆ ಜನರಲ್ಲಿ ಕೂಡ ಭಕ್ತಿ ಹೆಚ್ಚಾಗಿದೆ ಕೂಡ. ನಾವು ನೋಡ್ತಿರ್ತೀವಲ್ಲ ಕಾರ್ಯಕ್ರಮಗಳು ಇನ್ನೂ ಮಾಡ್ತೀವಿ. ಅವ್ರ ಅನುಗ್ರಹ ಇದ್ದರೆ ಏನು ಬೇಕಾದರೂ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ, ಸೇವೆ ಮಾಡೋದು. ಇಷ್ಟು ಹೇಳ್ತಾ ನಾನು ನಮ್ಮ ಗ್ರಾಮದ ಬಗ್ಗೆ ನಮ್ಮೂರಲ್ಲಿ ಏನು ಹಬ್ಬ ನಡೀತಾ ಇದೆಯಲ್ಲ, ಆ ಹಬ್ಬ ಬರೋಂಥ ಭಕ್ತರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ತಾ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಅದಕ್ಕೋಸ್ಕರ ತುಂಬ ಜನ ಬರ್ತಾರೆ. ಈ ಊರಲ್ಲಿ ಏನೋ ಒಂದು ಆದರೂ ಕೂಡ ತಕ್ಷಣ ಓಡಿ ಬರೋದು ನಮ್ಮೂರಲ್ಲಿರುವಂಥ ಒಂದು ಡಾಕ್ಟ್ರ್ ಹತ್ರ. ಅವರೇ ನಮ್ಮ ಶಂಕರಗೌಡರು, ಅವ್ರನ್ನೇ ಮಾತಾಡ್ಸ್ಕೊಳ್ಳೋಣ. ಆ ಜನರ ಒಂದು ಎಲ್ಲ ರೋಗಗಳನ್ನು ನಿವಾರಣೆ ಮಾಡ್ತಾರೆ, ಬಂದವರಿಗೆ ಟ್ಯಾಬ್ಲೆಟ್ಸು ಟಾನಿಕ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಈ ಹಬ್ಬದ ಬಗ್ಗೆ ಎಷ್ಟು ಗೊತ್ತಾ ಅನ್ನೋದನ್ನು ಕೇಳೋಣ. ಕೂಡ ನಮಸ್ಕಾರ. ಏನು ಹೇಳ್ತೀರಾ ಹಬ್ಬದ ಬಗ್ಗೆ? ಹಾಂ, ಫಸ್ಟ್ ಗೋನಾಳಿಗೆ ಸ್ವಾಗತ. ತುಂಬ ಇತಿಹಾಸ ಇರ್ತಕ್ಕಂಥ ಒಂದು ದೈವಶಕ್ತಿ ಗೋನಾಳಲ್ಲಿ. ಆಂಜನೇಯ ಸ್ವಾಮಿ ಅಂತಂದರೆ ಬಹುಶಃ ನಮ್ಮ ತಾತ ಮುತ್ತಾತನ ಕಾಲ, ಬಹುಶಃ ನಮಗೆ ಗೊತ್ತಿಲ್ಲ, 2-3 ತಲೆಮಾರುಗಳಿಂದ ಭಾಳ ಅತ್ಯುತ್ತಮವಾದ ಒಂದು ಹಬ್ಬವನ್ನು ನಡೆಸ್ಕೊಡ್ತಾರೆ. ಈ ಊರಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಬೇರೆ ಯಾವ ಸಮಯದಲ್ಲಿ ಬರಲೇ ಇಲ್ಲ ಅಂದ್ರೂ ಈ ಒಂದು ಹಬ್ಬಕ್ಕೆ ಮಾತ್ರ ಬಂದು ರಾಖಿ ಕಟ್ತಾರೆ, ಆಮೇಲೆ ಉಂಡೆ ಗಿಂಡುಗಳು ಮಾಡ್ತಾರೆ, ಹಾಲು ಹಾಕ್ತಾರೆ. ಮುಖ್ಯವಾಗಿ ಹಾಲು ಹಾಕ್ತಾರೆ. ಈ ಒಂದು ನಾಗರ ಅಮಾವಾಸ್ಯೆ, ನಾಗರ ಪಂಚಮಿ 75% ನಮ್ಮೂರಲ್ಲಿ ಹಾಲು ಹಾಕೋದು ಈ ಒಂದು ಶನಿವಾರ ಆಂಜನೇಯ ದೇವಸ್ಥಾನ ಹಬ್ಬದ ದಿನವೇ ಹಾಕ್ತಾರೆ. ಆಮೇಲೆ ಒಂದು ಉತ್ಸವ ನಡೀತಾರೆ ನೈಟು. ಎಲ್ಲಿ ಕಲ್ಯಾಣದಂಥ ಟೋಟಲ್ ಎಲ್ಲ ಗೆಟ್ ಟುಗೆದರ್ ಇರ್ತಾವೆ, ಬಂದು ಎಲ್ಲರೂ ಕೂಡತಕ್ಕಂಥ ಒಂದು ಒಳ್ಳೆ ಸಮಯ ಅಂದರೆ ಇದು ಒಂದು ಒಳ್ಳೆ ಅವಕಾಶ. ಆಮೇಲೆ ದೇವಮ್ಮ ಒಂದಿದೆ ಊರಲ್ಲಿ, ಗ್ರಾಮ ದೇವತೆ. ಇಡೀ ಊರಿನ ಎಲ್ಲ ಒಂದು ವರ್ಗದ ಜನ ಭಯಭಕ್ತಿಯಿಂದ ಒಂದು ಕಮಿಟ್ಮೆಂಟ್ ಅಂತ ಬಂತು ಅಂದರೆ ಈ 2 ದೇವಸ್ಥಾನಕ್ಕೆ ಮಾತ್ರ ಎಲ್ಲರೂ ಮರೆ ಹೋಗ್ತಾರೆ. ಅವ್ರ ಕಷ್ಟ ಇರಲಿ, ಏನೇ ಇರಲಿ, ಭಾಳ ಸಂತೋಷ ಪಡ್ತೀವಿ ನಾವು, ಸಂಭ್ರಮಿಸ್ತೀವಿ. ದೇವರ ಆಶೀರ್ವಾದದಿಂದ ನಾವು ಚೆನ್ನಾಗಿ ನಡೀತೀವಿ, ಇನ್ನು ಮುಂದೆ ಕೂಡ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ. ಇದಿಷ್ಟು ನಮ್ಮ ಊರಿನ ಡಾಕ್ಟರ್ ಹೇಳ್ತೀರಾ ಅಂತ ಮಾತು. ಮತ್ತು ಇನ್ನೊಬ್ಬರು ಇಲ್ಲಿದ್ದಾರೆ, ಅವ್ರನ್ನ ಕೇಳೋಣ. ಅಣ್ಣ, ನೀವೇನು ಹೇಳ್ತೀರಾ? ಶಿವು ಅಂತ ಇವ್ರ ಹೆಸರು. ಇವರು ಕೂಡ ನಮ್ಮೂರವರೇ, ನಾನು ಕೂಡ ಇದೇ ಊರವನೇ. ಒಬ್ಬೊಬ್ರು ಒಂದೊಂದು ಆ್ಯಂಗಲಲ್ಲಿ ಆ ದೃಷ್ಟಿಕೋನದಿಂದ ಬಂದಿರ್ತಾರೆ ಈ ಹಬ್ಬಕ್ಕೆ. ಇವ್ರು ಯಾವ ಒಂದು ದೃಷ್ಟಿಕೋನದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾರೆ ಅಂತ ಕೇಳೋಣ. ಇವರು ಬೆಂಗಳೂರಿಂದ ಬಂದಿರೋದು. ನಾವು ಆಗಲೇ ಮಾತಾಡದಂತೆ
ನೋಡಿ ಎಲ್ಲರೂ ಕೂಡ ಎಲ್ಲೇ ಯಾವ ಊರಲ್ಲಿದ್ರು ಕೂಡ ಈ ಹಬ್ಬಕ್ಕೆ ಬಂದೇ ಬರ್ತಾರೆ, ಅವರವರ ಒಂದು ದೃಷ್ಟಿಕೋನದಲ್ಲಿ ಬಂದಿರ್ತಾರೆ. ಇವ್ರು ಕೇಳ್ಬೋಣ, ಅಣ್ಣ ನೀವು ಯಾವ ರೀತಿಯಾಗಿ ಒಂದು ಈ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀರಾ, ಏನ್ ಅನ್ಕೊಂಡಿದ್ದೀರಾ ಈ ಹಬ್ಬದ ಬಗ್ಗೆ ನೀವು? ಮೊದಲನೇದಾಗಿ ನಿಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ನಮ್ಮೂರಿನ ಬಗ್ಗೆ ಮಾಹಿತಿ ಲೈಕ್ ಎಲ್ಲರಿಗೂ ತಲುಪಿಸೋ ಒಂದು ಕೆಲಸ ಮಾಡ್ತೀರಲ್ಲ, ಐ ಆಮ್ ರಿಯಲಿ ಅಪ್ರಿಷಿಯೇಟಿಂಗ್ ಫಾರ್ ದಟ್. ಬಿಕಾಸ್ ಲಾಸ್ಟ್ ಟೈಮು ಇದೇ ಹಬ್ಬದಲ್ಲಿ ಲಾಸ್ಟ್ ಟೈಮ್ ನೋಡಿದಾಗ ಡ್ರೋನ್ ಕ್ಯಾಮ್ರಾಯಿಂದೆಲ್ಲ ಸೆರೆ ಮಾಡ್ತಾ ಇದ್ರು. ಅದು ಫಸ್ಟ್ ಟೈಮು ನಂಗೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಒಂದು ಡಿಜಿಟಲ್ನ ಚೆನ್ನಾಗಿ ಒಳ್ಳೆ ವೇಲಿ ಯೂಸ್ ಮಾಡ್ತಾ ಇದೀವಿ. ಈ ಫಸ್ಟ್ ಟೈಮ್ ನೋಡಿದಾಗ ಇವತ್ತು ನೋಡಿದಾಗ ನನಗೆ ಒಂಥರ ಶಾಕ್ ಆಯಿತು, ಒಂಥರ ಖುಷಿನೂ ಆಯಿತು. ಅಂದರೆ ಲೈಕ್ ಎಲ್ಲ ನಮ್ಮ ಊರಿನ ಒಂದು ಸಂಪ್ರದಾಯ ಇರ್ಬೋದು, ಹಬ್ಬದ ಬಗ್ಗೆ ಮಾಹಿತಿ ಇರ್ಬೋದು, ನೆಕ್ಸ್ಟ್ ಲೆವೆಲ್ ನೀವು ಇನ್ಫಾರ್ಮ್ ಮಾಡ್ತೀರಲ್ಲ, ಅದು ಡೆಫಿನೆಟ್ಲಿ ಇದು ಸ್ಪೆಷಲಿ ನಮ್ಮ ಮಕ್ಕಳಿಗೆ, ನಮ್ಮ ಚಿಕ್ಕ ಮಕ್ಕಳ ಜನ್ರೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮುಂದೆ ಯಾವುದೇ ಟೈಮಲ್ಲಿ ಅವ್ರು ನೋಡ್ಬೇಕಾದ್ರೂ ಈ ಮಾಹಿತಿ ಇರುತ್ತೆ. ಸೊ ನನಗೆ ಸ್ಪೆಷಲಿ ಈ ಹಬ್ಬ ಏನಕ್ಕೆ ತುಂಬ ಇಷ್ಟ ಅಂದರೆ, ಯಾವಾಗಲೂ ಎವ್ರಿ ಇಯರ್ ಬಂದೇ ಬರುತ್ತೆ. ಯಾಕಂದರೆ ಎಲ್ಲ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಫ್ಯಾಮ್ಲಿ ಎಲ್ಲ ಒಂಥರ ಗೆಟ್ ಟುಗೆದರ್ ಆಗ್ತೀವಿ. ಆ ಒಂದು ಸುಂದರವಾದ ಕ್ಷಣ ನಮಗಿರುತ್ತೆ. ಆಮೇಲೆ ಎಲ್ಲ ದೇವಸ್ಥಾನಗಳು ಹೋಗ್ತೀವಿ. ಇದು ಒಂದು ನನಗೊಂದು ಯಾವಾಗಲೂ ಮೆಮೊರಬಲ್ ಆಗಿರುತ್ತೆ. ಸೊ ಈ ಹಬ್ಬ ಅಂದರೆ ತಪ್ಪದೆ ಎಲ್ಲರೂ ಬರ್ತಾರೆ. ಸೊ ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಅಂದರೆ ಪ್ರತಿ ವರ್ಷ ನೀವು ಬರ್ತೀರಾ ಈ ಹಬ್ಬಕ್ಕೆ? ಪ್ರತಿ ವರ್ಷ ವಿತೌಟ್ ಫೇಲ್. ಫುಲ್ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಇರ್ಬೋದು, ನಮ್ಮ ಅಣ್ಣನ ಫ್ಯಾಮಿಲಿ ಇರ್ಬೋದು, ಇವಾಗ ನಮ್ಮ ಅಕ್ಕ ಬಳ್ಳಾರಿಲಿದ್ದಾರೆ, ನಮ್ಮ ಬೇರೆ ಎಲ್ಲ ನಮ್ಮ ಕಸಿನ್ ಇರ್ಬೋದು, ಎಲ್ಲರೂ ಬರ್ತಾರೆ, ಎಲ್ಲ ಫ್ಯಾಮಿಲಿ ಬರ್ತಾರೆ. ಈಗ ಆಲ್ರೆಡಿ ಕೆಲವರು ಬಂದಿದ್ದಾರೆ, ಇನ್ನು ಕೆಲವರು ಈವ್ನಿಂಗ್ ಒಳಗೆ ರೀಚ್ ಆಗ್ತಾರೆ. ಸೊ ವಿತೌಟ್ ಫೇಲ್ ಎಲ್ಲರೂ ಬರ್ತಾರೆ. ಒಂಥರ ಬ್ಯೂಟಿಫುಲ್ ಮೂಮೆಂಟ್ ಇದ್ದಂಗೆ ಈ ಹಬ್ಬ. ಯಾಕಂದ್ರೆ ಎಲ್ಲರೂ ಆಲ್ಮೋಸ್ಟ್ ಆಗಿ ಒಂಥರ ಸೇರ್ತೀವಿ ಅಷ್ಟೇ. ಅಂದ್ರೆ ನಿಮಗೆ ತಿಳಿದ್ರೆ ನೀವು ನಿಮ್ಮ ಮಕ್ಳಿಗೆ ಏನ್ ಹೇಳ್ತಾರೆ? ಚಿಕ್ಕ ಮಕ್ಳು ಇರ್ತಾರೆ ನಿಮ್ಮ ಮಕ್ಳಿಗೆ, ನಮ್ಮೂರಿಗೆ ಈ ತರ ಹಿಂಗೆ ಹಬ್ಬಕ್ಕೆ ಹೋಗ್ತೀವಿ, ಈ ತರ ಹಬ್ಬ ನಡೆಯುತ್ತೆ, ಅದ್ರ ಬಗ್ಗೆ ನೀವು ಮಕ್ಳಿಗೆ ಏನ್ ಫೀಡ್ ಮಾಡ್ತಾರೆ ನಿಮ್ಮ ಮಕ್ಳಿಗೆ ತಲೆಯಲ್ಲಿ? ನಮ್ದು ಹೇಗಿತ್ತು ಅಂದ್ರೆ ನಮ್ಮ ಲೈಫು ನಾವು ಈಗ ಇಲ್ಲಿ ಬೆಳೆದಿದ್ದೀವಿ ಟಿಲ್ 7th ಸ್ಟ್ಯಾಂಡರ್ಡ್ವರೆಗೆ. 8th ಇಂದ 10th ವರೆಗೆ ಕುಡ್ತೀನಿ. ಆಮೇಲೆ PUC ಡಿಗ್ರಿ ಎಲ್ಲ ಬಳ್ಳಾರಿ, MBA ಬ್ಯಾಂಗ್ಳೂರು, ಅಂದ್ರೆ ಎಲ್ಲಾ ತರ ಲೈಫ್ ನಾವು ಹೋಗ್ಬಿಟ್ಟಿದ್ದೀವಿ. ಸೊ ಒಂಥರ ಮಿಕ್ಸ್ ಇದೆ. ಅಂದ್ರೆ ಅದೇ ನನ್ನ ಮಕ್ಕಳು ನೋಡ್ಕೊಂಡ್ರೆ ಫ್ರಮ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಬೆಂಗಳೂರು ಆದಂಗೆ. ಕಂಪ್ಲೀಟ್ಲಿ ಇಲ್ಲಿನ ಕಲ್ಚರ್ ಗೊತ್ತಾಗಬೇಕಂದ್ರೆ ಅವ್ರು ಹಬ್ಬಕ್ಕೆ ಬರ್ತಾ ಇರ್ಬೋದು. ಅದೇ ಥರ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇರ್ಬೋದು, ಯಾರೇ ಇರ್ಬೋದು ನಮ್ಮೂರಲ್ಲಿ, ದಯವಿಟ್ಟು ನಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ವರ್ಷಕ್ಕೆ 1 ಸರಿ 2 ಸರಿ ಮೇನ್ ಹಬ್ಬಗಳೇನಿದ್ದಾವೆ ಬರ್ತಾ ಇದ್ರೆ ಇಲ್ಲಿನ ಒಂದು ಕಲ್ಚರು, ಇಲ್ಲಿನ ರಿಯಾಲಿಟೀಸ್ ಅರ್ಥ ಆಗುತ್ತೆ. ಸೊ ಅದನ್ನ ಅವ್ರ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂತಾರೆ. ಇದು ಡೆಫಿನೆಟ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಈಗ ಬೆಂಗಳೂರಲ್ಲಿ ಈಗ ನಾವು ಇಲ್ಲಿ ಬೆಳೆದಿದ್ದೀವಿ, ನಮ್ಗೆ ಗೊತ್ತಿರುತ್ತೆ. ಅವ್ರು ಅಲ್ಲಿ ಬೆಳೀತಾರೆ ಅನಿವಾರ್ಯತೆ, ಈಗ ನಾವು ಅಲ್ಲಿ ಕೆಲಸ ಮಾಡ್ತೀವಿ. ಸೊ ನೆಕ್ಸ್ಟ್ ಅವರು ಇದೇ ತರ ಬಂದು ವಿಸಿಟ್ ಮಾಡ್ತಾರೆ. ಸೊ ಅವ್ರಿಗೂ ಎಲ್ಲ ತರ ರಿಲೇಷನ್ಸ್, ಯಾರ್ಯಾರು ನಮ್ಮ ರಿಲೇಷನ್ಸ್ ಯಾರು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ಬಂದಾಗ ಅಟ್ಲೀಸ್ಟ್ ಐಡಿಯಾ ಬರುತ್ತೆ. ಇದೊಂದು ಹೆಲ್ಪ್ ಮಾಡುತ್ತೆ, ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಯಾರೆಲ್ಲೇ ಇದ್ರು ಅವ್ರಿಗೊಂದು ಬಾಂಡಿಂಗ್ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ಮಕ್ಕಳಿಗೆ ನಮ್ಮ ಒಂದು ಹುಟ್ಟೂರಿನ ಬಗ್ಗೆ ತಿಳಿಸುವಂತಹ ಒಂದು ಅವಕಾಶ ಈ ಒಂದು ಹಬ್ಬಗಳ ಮೂಲಕ ನಾವು ತಂದ್ಕೊಡ್ತೀವಿ ಅವರಿಗೆ. ಅದು ಕೂಡ ಒಂದು ಮೆಮೊರಬಲ್ ಅವ್ರಿಗೂ ಕೂಡ. ನಾನು ಚಿಕ್ಕವನಿಂದ ಬರ್ತಾ ಇದ್ದೆ, ಯಾವ್ದು ಇದು ನನ್ನ ತಂದೆ ಊರು, ನಾನು ಎಲ್ಲೇ ಬರ್ತಿದ್ದು ನನ್ನ ತಂದೆಯವರು, ನನ್ನ ಊರು. ಅದು ಕೂಡ ನಿಮ್ಮ ಊರು ಆದ್ರೆ ನಿಮ್ಮ ಮಕ್ಕಳಿಗೆ ಇದೇ ಊರು ಅಂತಾನೆ ಲೆಕ್ಕ ಬರುತ್ತೆ. ಸೊ ಅದು ಕೂಡ ಇವ್ರಿಗೆ ಬರುತ್ತೆ ಅಂತ ನಿಮ್ ಲೆಕ್ಕಾಚಾರ? ಹೌದೌದು, ಡೆಫಿನೆಟ್ಲಿ, ಖಂಡಿತವಾಗ್ಲೂ ಈ ಒಂದು ಪಾಯಿಂಟ್ ಕೂಡ ನಾವು ಯೋಚನೆ ಮಾಡಲೇಬೇಕು. ಯಾಕೆಂತಂದ್ರೆ ಯಾವುದೇ ಮಕ್ಕಳು ಇದ್ರು ಕೂಡ, ನಾವು ಓದಿರೋಂಥ ಕಾಲದಲ್ಲಿ ನಾವು ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು, ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಇದೇ ಊರಲ್ಲಿ ಬೆಳೆದಿರೋದು. ನಮ್ಮ ಕಾಲದಲ್ಲಿ ನಾವು ಮಾಡಿದಂತಹ ಒಂದು ಚೇಷ್ಟೆಗಳು, ಆಟಗಳು ಏನೇ ಇದ್ರು ಕೂಡ ಈಗಿನ ಮಕ್ಕಳಿಗೆ ಸಿಗೋದು ತುಂಬ ತೀರಾ ಕಷ್ಟ. ಗೊತ್ತು ಡಿಜಿಟಲ್ ಯಾಕೆ ಬೆಳೆದಿದೆ, ಮತ್ತು ಮೊಬೈಲು, ಸೋಷಿಯಲ್ ಮೀಡಿಯಾ, ಇದನ್ನೆಲ್ಲ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡ್ಕೊತಿರೋದ್ರಿಂದ ಹಳೆ ಕಾಲದ ಆಟಗಳು ಆಡೋಕ್ಕಾಗ್ತಾ ಇಲ್ಲ, ಹಳೆ ಕಾಲದ ಒಂದು ಸಂಪ್ರದಾಯಗಳನ್ನ ನೋಡೋಕ್ಕಾಗ್ತಿಲ್ಲ. ಅವು ನೋಡಬೇಕು, ಶುದ್ಧವಾಗಿರುವಂಥ ಒಂದು ಸಂಪ್ರದಾಯಗಳು ಸಿಗೋದು ಮಾತ್ರ ನಮ್ಮ ಹಳ್ಳಿಗಳಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ತುಂಬಾ ಜನ ಇದ್ದಾರೆ ಇವರಲ್ಲಿ ಮಾತಾಡ್ತಾರೆ. ಅದೇ ತರ ಲಾಸ್ಟ್ ಒಂದು ಮಾತು, ಸೊ ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡೋದು, ಲೈಕ್ ಯಾವ್ದು ಎಲ್ಲೇ ಇರಲಿ, ಮೇ ಬಿ ಕೆಲವು ತುಂಬಾ ಜನ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಬೇರೆ ಬೇರೆ ಪ್ಲೇಸಲ್ಲಿ ಇರ್ತಾರೆ. ಸೊ ವರ್ಷಕ್ಕೆ ಒಂದ್ಸರಿ ವಿತೌಟ್ ಫೇಲ್ ಎಲ್ಲರೂ ಬರಲಿ ಅಂತ ಕೇಳೋದು. ಸೊ ಕೆಲವೊಂದು ಅನಿವಾರ್ಯತೆ ಇದ್ರೆ ಬರೋಕ್ಕಾಗಲ್ಲ. ಸೊ ಎಷ್ಟು ಪಾಸಿಬಿಲಿಟಿ ಇದೆ ಬಂದು ಹಬ್ಬ ಅಟ್ಲೀಸ್ಟ್ ಒಂದಿನ ಸ್ಪೆಂಡ್ ಮಾಡೋಕೆ ಡೆಫಿನೆಟ್ಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಈ ಒಂದು ಆಂಜನೇಯ ಸ್ವಾಮಿ ಅವರ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಪ್ಲಸ್ ನಿಮ್ಮ ಮಕ್ಕಳಿಗೂ ನೆಕ್ಸ್ಟ್ ಒಂದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸೊ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಮಾಡ್ತಿದ್ದೀರಾ, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಖಂಡಿತ ಇವ್ರು ಹೇಳಿದಾಗೆ ನಮ್ಮೂರಲ್ಲಿ ನಡೆಯುವಂತ ಹಬ್ಬ ಅಂತಲ್ಲ, ನಿಮ್ಮ ಊರಲ್ಲಿ ಯಾವ ಹಬ್ಬ ತುಂಬ ದೊಡ್ಡದಾಗಿ ಮಾಡ್ತೀರಿ, ಈ ನಿಮ್ಮೂರಲ್ಲಿ ತುಂಬ ಯಾವ ಹಬ್ಬ ಸ್ಪೆಷಲ್ ಇರುತ್ತೋ ಆ ಹಬ್ಬಕ್ಕೆಲ್ಲ ನೀವು ಹೋಗಿ ನಿಮ್ಮ ಮಕ್ಕಳ ಸಮೇತ, ಕುಟುಂಬ ಸಮೇತ ಹೋಗಿ ಹಬ್ಬಗಳನ್ನು ಆಚರಿಸಿದಾಗ ನಿಮ್ಮ ಸಂಬಂಧಿಕರಲ್ಲಿ, ನಿಮ್ಮ ಮಕ್ಕಳಲ್ಲಿ ಒಂದು ಬಾಂಡಿಂಗ್ ಬೆಳೆಯುತ್ತೆ, ತಿಳ್ಕೊಂತಾರೆ ನಿಮ್ಮ ಊರಿನ ಕಲ್ಚರ್ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ, ಅಲ್ಲಿನ ಆಚರಣೆಗಳ ಬಗ್ಗೆ ಎಲ್ಲನೂ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಇನ್ನೂ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳೋಣ. ಒಬ್ಬೊಬ್ಬರು ಒಂದೊಂದು ಥರ ವಿಷಯಗಳನ್ನು ಹಂಚ್ಕೊಳ್ತಾರೆ ಈ ಹಬ್ಬದ ಪ್ರಯುಕ್ತ. ಅವ್ರನ್ನೂ ಕೂಡ ಮಾತಾಡ್ತಾರೆ. ಸ್ವಾಮಿಗಳಿದ್ದಾರೆ, ಒಬ್ರು ಹಿಂದೆ ಒಬ್ರು ಇದ್ದಾರೆ, ಮುಂದೆ ಒಬ್ರು ಇದ್ದಾರೆ.
ಹಿಂದೆ ಇರೋ ಆಂಜನೇಯ ಸ್ವಾಮಿನ ಏನು ಸ್ವಲ್ಪ ಭಿನ್ನ ಆಗಿತ್ತು. ಅದನ್ನು ಗಂಗೆಗೆ ವಿಸರ್ಜನೆ ಮಾಡಿ ಹೊಸ ಆಂಜನೇಯ ಸ್ವಾಮಿ ಕೂರಿಸ್ಬೇಕಂತ ಹಿರಿಯರಲ್ಲಿ ಯೋಚನೆ ಮಾಡಿದಾಗ ಇಲ್ಲಿ ಪ್ರಮುಖರು ಕನಸಲ್ಲಿ ಬಂದು ನಾನು ನಿಮ್ಮ ಊರು ಬಿಟ್ಟು ಹೋಗಲ್ಲ, ನಾನು ನಿಮ್ಮಲ್ಲೇ ಇರ್ತೀನಿ, ನಮ್ಮನ್ನು ಕಳಿಸ್ಬೇಡ ಅಂತ ಹೇಳಿದ್ಮೇಲೆ ಹಿಂದೆ ಪ್ರತಿಷ್ಠಾಪನೆ ಮಾಡ್ತಾರೆ. ಬೇರೆ ಕಡೆ ಎಲ್ಲರೂ ಒಂದೇ ಗರ್ಭಗುಡಿಯಲ್ಲಿ ಇಬ್ಬರು ಆಂಜನೇಯ ಸ್ವಾಮಿಗಳು ಇರಲ್ಲ. ಅದೊಂದು ವಿಶೇಷ ನಮ್ಮೂರಲ್ಲಿ. ಅದಾದಮೇಲೆ ಈಗಿನ ಜನ್ರೇಷನ್ ಇವತ್ತು ಹಿಂದೆ ಕೆಲವೇ ಜನ ರಾತ್ರಿ ವಿಶೇಷವಾಗಿ ಬೆಳಗ್ಗೆ ಎಲ್ಲ ಕಡೆನೂ ಸಂಜೆ 6 ಗಂಟೆ ಒಳಗೆ ಕರ್ಕೊಂಬಂದ್ಬಿಡ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಬಳ್ಳಾರಿ ನಮ್ಮ ಊರಿನ ಸ್ಪೆಷಲ್ ಏನಂದರೆ ರಾತ್ರಿ 9:30 10 ಗಂಟೆಗೆ ಸ್ಟಾರ್ಟ್ ಆಗಿ 12 ಗಂಟೆವರೆಗೂ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದಾದ ನಂತರ ಇವತ್ತು ಈಗಿನ ಒಂದು ಯುವ ಪೀಳಿಗೆ, ಈಗಿನ ಹೈಟೆಕ್ ಯುಗದಲ್ಲಿ ದೇವರು ಇದು ಬೇಡ ಅನ್ನೋ ಒಂದು ಪರಿಸ್ಥಿತಿ ಈಗಿನ ವಾತಾವರಣ ಇದೆ. ಆದರೆ ನಮ್ಮೂರಲ್ಲಿರೋಂಥ ಒಂದು ಯುವಕರು ಇವತ್ತು ಯಾವುದೇ ಫೀಲ್ಡಲ್ಲಿ ಇರಲಿ, ಇವತ್ತು IT ಫೀಲ್ಡಲ್ಲಿ ಇರಲಿ ಅಥವಾ ಜರ್ನಲಿಸಮ್ ಇರಲಿ, ಇಂಜಿನಿಯರಿಂಗ್ಸ್ ಇರಲಿ, ಯಾರೇ ಇರಲಿ, ಪ್ರತಿಯೊಬ್ಬರು ಸಹ ಒಂದು ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡವರ ಒಂದು ಸೇವೆಯನ್ನು ಸಲ್ಲಿಸ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅಂದರೆ ಈಗ ಏನಾಗ್ತಿದೆ ಅಂದರೆ, ಈಗ ನೀವು ಹೇಳ್ದಂಗೆ 2 ವಿಗ್ರಹ ಇದೆ ದೇವಸ್ಥಾನದಲ್ಲಿ. ಇದು ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಇಲ್ಲ, ಕೇಳಿಲ್ಲ. ಬಟ್ ಆದರೆ ದೇವಸ್ಥಾನಕ್ಕೆ ಬಂದವರಿಗೆ ನೋಡಿದವ್ರಿಗೆ ಅದು ಅಷ್ಟು ಸಾಮಾನ್ಯವಾಗಿ 2 ವಿಗ್ರಹ ಕಾಣಲ್ಲ. ಅದೇಗೆ ಅಲ್ಲ, ಹಿಂದೆ ನಾವು ಮುಂದೆ ಮೂರ್ತಿನ ನಮಸ್ಕಾರ ಮಾಡ್ಕೋಬೇಕಾದ್ರೆ ಕಾಣುತ್ತೆ. ಅಂದರೆ 2 ವಿಗ್ರಹ ಕೂಡ ಪೂಜೆ ನಡೆಯುತ್ತೆ, ಬರೀ ಒಂದಕ್ಕೆ ಮಾತ್ರ ಇಲ್ಲ, ಇಬ್ಬರಿಗೂ ಪೂಜೆ ನಡೆಯುತ್ತೆ. 2 ವಿಗ್ರಹಗಳಿರೋದ್ರಿಂದ 2ಕ್ಕೂ ಪೂಜೆ ಯಾವಾಗಲೂ ನಡೆಯುತ್ತೆ. ಇಬ್ಬರಿಗೂ ಪೂಜೆ ನಡೆಯುತ್ತೆ. ಆಮೇಲೆ ಇಲ್ಲಿರೋಂಥ ಮೊದಲು ಇನ್ನು ಕೆಲವೇ ಜನ ಒಂದು ಆಚರಣೆ ಮಾಡ್ತಿದ್ರು. ಇವಾಗ ಸಾವಿರಾರು ಜನ ಇವತ್ತು ಸುತ್ತಮುತ್ತಲು ಕೂಡ ಬಂದು ನಮ್ಮೂರಲ್ಲಿ ಈ ಜಾಲಾಳು, ಬೊನ್ನಾಳು, ಯರಗುಡಿ ಎಲ್ಲ ಊರವರು ಬಂದಾಗ ಇವತ್ತು ಭಕ್ತಿಯಿಂದ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಅವರು ಸಹ ಇವತ್ತು ಆಂಜನೇಯ ಸ್ವಾಮಿ ಮತ್ತು ನಮ್ಮ ದೇವಮ್ಮನ ಒಂದು ಆಶೀರ್ವಾದಕ್ಕೆ, ಕೃಪಾಶೀರ್ವಾದಕ್ಕೆ ಅವರು ಪಾತ್ರ ಆಗ್ತಾ ಇದ್ದಾರೆ. ಇವತ್ತಿನ ಒಂದು ಖುಷಿ ಏನಂದರೆ, ಇವತ್ತು ನಮ್ಮೂರಲ್ಲಿ ಅವರಿಬ್ಬರ ಒಂದು ಶಕ್ತಿಯಿಂದ ಇವತ್ತು ರಾಜಕೀಯವಾಗಿರ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ಇವತ್ತು ನಮ್ಮೂರಿನ ಒಂದು ಹೆಸರು ಬೆಳೆದಿದೆ ಅನ್ನೋದನ್ನ ಅವರಿಬ್ಬರ ಒಂದು ಆಶೀರ್ವಾದ ಅಂತಲೇ ನಾನು ಹೇಳಿಕ್ಕೆ ಬಯಸ್ತೀನಿ. ಅಂದರೆ ನಿಮಗೆ ನಾನು ಕೇಳ್ತಾ ಇರೋದು, ನಿಮ್ಮ ಒಂದು ಜೀವನದಲ್ಲಿ ನೀವು ಈ ದೇವ್ರನ್ನ ಅಂದರೆ ನಿಮ್ಮೂರಾಗಿರೋದ್ರಿಂದ ನೀವು ಈ ದೇವ್ರನ್ನ ನಂಬಲೇಬೇಕು. ನಿಮಗೆ ತುಂಬ ತೀರಾ ಕಷ್ಟದ ಸಮಯ ಅಂತ ಬಂದಾಗ ನೀವೇನು ಅಂದ್ಕೊಂಡಿರ್ತೀರಿ, ನನಗೆ ಹಿಂಗೆ ಆಗಬೇಕು ಅಂತ ದೇವ್ರನ್ನ ನೆನೆಸ್ಕೊಂಡು ಅದೇನಾದರೂ ಆಗಿರೋದು ನಿಮ್ಮ ಒಂದು ಜೀವನದಲ್ಲಿ ಈ ಒಂದು ದೇವ್ರ ವಿಚಾರದಲ್ಲಿ? ಅಂಥವು ಹೇಳಿದ್ರೆ ತುಂಬ ಇದಾವೆ. ಎಲ್ಲವನ್ನೂ ನಮ್ಮ ಮನೆತನ ಇವತ್ತು ಕಾಪಾಡ್ತಾ ಇರೋದು ಇಬ್ಬರು, ದೇವಮ್ಮವನ್ನು ಮತ್ತು ಹನುಮಂತರಾಯರು. ಆಮೇಲೆ ಅದಾದಮೇಲೆ ನಮ್ಮ ಮನೆತನ ಅಲ್ಲದೆ ಊರಲ್ಲಿ ಇರುವಂಥ ಎಲ್ಲರನ್ನೂ ಯಾರು ನಡ್ಕೊಂಡೇ ಪಡ್ಕೊಂಡೆ ಅಂತಾರಲ್ಲ, ಇವತ್ತು ಎಲ್ಲರೂ ಸಹ ಇವತ್ತು ಅಷ್ಟೇ ಶ್ರದ್ಧೆಯ ಭಕ್ತಿಯಿಂದ ಇವತ್ತು ಎಲ್ಲರೂ ಸಹ ಈ ಹಬ್ಬದಲ್ಲಿ ಪಾಲ್ಗೊಳ್ತಾರೆ. ಮತ್ತು ಪ್ರತಿ ಶನಿವಾರ ಸಹ ಎಲ್ಲರೂ ಸಹ ಒಂದು ದೇವಸ್ಥಾನಕ್ಕೆ ಹೋಗಿ ಅವರೊಂದು ಆಶೀರ್ವಾದ ತೊಗೊಂಡು ಬರ್ತಾರೆ. ಇವತ್ತಿಗೆ ಶನಿವಾರ ಆಂಜನೇಯ ಸ್ವಾಮಿಗೆ, ಶುಕ್ರವಾರ ಮಂಗಳವಾರ ದೇವಮ್ಮ ಗುಡಿ. ಇಲ್ಲ, ಬೇರೆ ಕಡೆ ಎಲ್ಲ ಏನಂತಂದರೆ ಈ ಒಂದು ನಾಗರ ಪಂಚಮಿ ಹಬ್ಬ ಅಂತ ಬಂದಾಗ ಬರೀ ಹಾಲು ಹಾಕೋದು, ಸ್ವೀಟ್ ಮಾಡ್ಕೊಂಡು ತಿನ್ನೋದು, ಉಂಡೆ ಮಾಡ್ಕೊಂಡು ತಿನ್ನೋದು. ನಮ್ಮ ಕಡೆ ನಾವು ಉಂಡೆಗಳು ಮಾಡ್ತೀವಿ, ತಿಂತೀವಿ, ಆಯ್ತಪ್ಪ ಮುಗಿತಾ ಹಬ್ಬ ಅಂತ ಅನ್ಕೊತೀವಿ. ಬಟ್ ನಮ್ಮೂರಲ್ಲಿ ಪ್ರತ್ಯೇಕವಾಗಿ ಇದು 3ನೇ ಶನಿವಾರ ಅಂತ ನಾವು ಇಟ್ಕೊಂಡಿದ್ದೀವಿ. 3ನೇ ಶನಿವಾರದಲ್ಲಿ ಆಂಜನೇಯ ಸ್ವಾಮಿ ಮತ್ತು ದೇವಮ್ಮ ಒಂದು ಈ ಥರದೊಂದು ದೊಡ್ಡದಾಗಿ ಹಬ್ಬ ಮಾಡ್ಬೇಕಂತ ಇಟ್ಕೊಂಡಿದ್ದೀವಿ. ಅದಕ್ಕೇನು ಅಂದರೆ ಮೊದಲಿಂದ ನಡ್ಕೊಂಡ್ಬಿಟ್ಟಿರೋದು ಹಿಂಗೇನಾ ಅಥವಾ ಅನ್ಕೊಂಡು ಮಾಡಿರೋದಾ ಇದು ಅಂತ? ಇಲ್ಲ, ನಮಗೆ ಇದು 3ನೇ ತಲೆಮಾರು ಇದು, ನನಗೂ ಗೊತ್ತಿಲ್ಲ. ಅದು ಮೊದಲಿನ ಸಂಪ್ರದಾಯ ಏನು ಯಜಮಾನರು ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಅದೇ ಪಾಲನೆ, ಅದೇ ಸಂಪ್ರದಾಯನ ಮುಂದುವರಿತಾ ಇದೆ ಇವತ್ತಿಗೂ. ಈಗ ಬೇರೆ ಕಡೆ ಎಲ್ಲ ನಾಗರಾಮಾಸಿಗೆ ಹಾಲು ಹಾಕ್ತಾರೆ. ನಮ್ಮೂರಲ್ಲಿ ವಿಶೇಷ ಏನಂದ್ರೆ ಹಬ್ಬದ ದಿನನೇ ನಾಗರಾಮಾಸೆ ಹಾಲು ಹಾಕೋದು ಅವತ್ತು. ಯಾಕಂದ್ರೆ ಅವತ್ತು ಎಲ್ಲರ ಮನೆಯಲ್ಲೂ ಸಹ ಹೋಳಿಗೆ ಮಾಡ್ಕೊಂಡು ಒಂದು ಹಬ್ಬದ ರೀತಿ ಸಂಭ್ರಮಾಚರಣೆ ಮಾಡ್ತಾರೆ. ಇನ್ನೊಂದು ಕೇಳ್ದಂಗೆ ಎಲ್ಲ ಬೇರೆ ಬೇರೆ ಹೆಣ್ಮಕ್ಳು ಮದುವೆಗೆ ಹೋಗ್ದಾರೆಲ್ಲ ಇದೇ ಹಬ್ಬಕ್ಕೆ ಬರ್ತಾರೆ ಜಾಸ್ತಿ. ರಾಖಿ ಕಟ್ಟೋದು ಇದೇ ಹಬ್ಬದಲ್ಲಿ, ಇದೆಲ್ಲನೂ ಒಂದೇ ಹಬ್ಬದಲ್ಲಿ ಸೇರ್ಕೊಂಡು ಮಾಡ್ತಾರೆ ಅಂತ ಈ ಊರಲ್ಲಿ. ಬೇರೆ ಎಲ್ಲ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ನೋಡ್ದಂಗೆ. ಏನಂದ್ರೆ ನಮ್ಮೂರಲ್ಲಿ ಈಗ ಎಲ್ಲೇ ಹೆಣ್ಮಕ್ಳು ಕೊಟ್ಟಿರ್ತೀವಿ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರೆಲ್ಲರೂ ಸಹ ಎಲ್ಲೇ ಇರಲಿ, ಇವತ್ತೇನು ನಮ್ಮೂರಿಂದ ಬೇರೆಯವ್ರಿಗೆ ಹೋಗ್ಬಿಟ್ಟು ಮದುವೆ ಆಗಿ ನಮಗೆ ಸಂಬಂಧ ಇಲ್ಲ ಅಂತ ಇಲ್ಲ. ಆ ಫೀಲಿಂಗು ಇವತ್ತಿಗೂ ಆ ದೇವರ ಆಕರ್ಷಣೆ ಒಂದು ಶಕ್ತಿ ಮತ್ತು ಅವರ ಒಂದು ಪವಾಡ ಅವ್ರನ್ನ
ನಮ್ಮವ್ರಿಗೆ ಎಲ್ಲಿದ್ರು ಸಹ ಅವರು ಎಂಥ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಪೊಲಿಟಿಷಿಯನ್ಸ್ ಆಗಲಿ, ಅವ್ರು ಬಂದು ಆಶೀರ್ವಾದ ತಗೊಂಡು ಅವರು ಸೇವಾ ಸಮರ್ಪಣೆ ಮಾಡಿ ಹೋಗ್ತಾರೆ. ನೀವು ಅಂದರೆ ನಿಮ್ಮ ಒಂದು ನೀವು ಹುಡುಗರಾಗಿದ್ದಾಗಿಂದ ಈಗ ಗುಡಿ ಡೆವಲಪ್ಮೆಂಟ್ ಯಾವ್ಯಾವ ಥರ ಆಗಿದೆ? ನಾವು ನೋಡಿರ್ಲಿಕ್ಕೂ ತುಂಬ ಆಗಿದೆ. ನೀವು ಒಂದು ವಿಚಾರದಲ್ಲಿ ಏನು ಹೇಳ್ತೀರಾ ಗುಡಿ ಡೆವಲಪ್ಮೆಂಟ್? ನನಗೀಗ ಒಂದು 51 ವರ್ಷ ಇದ್ದವು. ಮೊದಲಿದ್ದ ದೇವಸ್ಥಾನ ಈಗ ನೋಡ್ಲಿಕ್ಕೆ ಮೊದಲೆಲ್ಲ ಗೋಪುರ ಇರಲಿಲ್ಲ, ಒಳಗಡೆ ಎಲ್ಲ ಗ್ರಾನೈಟ್ ಇರಲಿಲ್ಲ. ಇವಾಗಿನ ಜನ್ರೇಷನ್ ಇವತ್ತು ಸೇವೆ, ಇವತ್ತಿನ ಭಕ್ತಿ ಎಲ್ಲರೂ ಸಹ ಇವತ್ತು ಒಳ್ಳೆ ಅಭಿವೃದ್ಧಿ ಆಗ್ತಾಯಿದ್ದಾವೆ ದೇವಸ್ಥಾನಗಳಿಗೆ. ಎರಡು ದೇವಸ್ಥಾನಗಳು ಮೊದಲು ಉಚ್ಚಯನ್ನು ಮೊದಲು ಮಾಡ್ತಾಯಿದ್ರಂತೆ, ತೇರು ಕೂಡ ಆಗ್ತಾಯಿತ್ತು. ನಮಗೂ ನೆನಪಿಲ್ಲ ಅದೇನು ಭಾಳ ವರ್ಷದ ಕೆಳಗೆ. ಈಗ ಮತ್ತೆ ಅದನ್ನು ಮುಂದುವರಿಸಿ ಈಗ ಉಚ್ಚಯ ಮಾಡ್ತಾಯಿದ್ದಾರೆ. ಮುಂದೆ ಅವರು ಸಂಕಲ್ಪ ಮಾಡಿದರೆ ತೇರನ್ನು ಆಗ್ಬೋದು, ಅವ್ರ ಶಕ್ತಿ. ನೀವು ಕೊನೆಯದಾಗಿ ಹೇಳೋದಾದರೆ ಈಗಿನ ಹುಡುಗರಿಗೆ ಆಗಿರ್ಬೋದು, ಇಲ್ಲ ನಿಮ್ಮೂರಿನ ಜನಗಳಿಗೆ ಆಗ್ಬೋದು, ಈ ಒಂದು ಹಬ್ಬದ ವಿಚಾರವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಲ್ಲ, ನಾನೇ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಇವತ್ತಿನ ಏನು ಯುವ ಪೀಳಿಗೆ ಸಹ ನಮ್ಮ ಗ್ರಾಮದಲ್ಲಿ ಯಾರೂ ದಾರಿ ತಪ್ಪಿಲ್ಲ ಈ ಹಬ್ಬದ ಸಲುವಾಗಿ. ಅವರು ಎಷ್ಟೇ ಒಂದು ದೊಡ್ಡ ದೊಡ್ಡ ಜವಾಬ್ದಾರಿಯಲ್ಲಿ ಇದ್ದರೂ ಸಹ, ಒಳ್ಳೊಳ್ಳೆ IT ಫೀಲ್ಡಲ್ಲಿದ್ದರು, ಬೇರೆ ಬೇರೆ ಅವರ ಒಂದು ಇದರಲ್ಲಿ ಜಾಬಲ್ಲಿದ್ದರೂ ಸಹ ಬಂದು ಅವ್ರು ಸೇವೆ ಮಾಡ್ತಾರೆ. ಒಬ್ಬೊಬ್ಬರು ದಾಸ ಪ್ರಸಾದ ಸೇವೆ ಮಾಡ್ತಾರೆ, ಒಬ್ಬೊಬ್ಬರು ಆಂಜನೇಯನ ಸ್ವಾಮಿ ಫೋಟೋ ವಿತರಣೆ ಮಾಡ್ತಾರೆ. ಈ ಥರ ಕೆಲವು ಭಾಳ ಜನ ಅವ್ರವ್ರ ಭಕ್ತಿ ಅನುಸಾರ ಅವ್ರಿಗೇನು ಮನಸ್ಸು ಬಂದಿರುತ್ತೋ ಅದನ್ನ ಮಾಡ್ತಾರೆ. ಇವತ್ತಿಗೂ ಮಾಡ್ತಾಯಿದ್ದಾರೆ ಯುವಕರು. ಅದನ್ನು ತುಂಬ ಖುಷಿ ಆಗುತ್ತೆ ನಮಗೆ. ನನಗೆ ಒಂದು ಡೌಟ್ ಇರೋದು ಏನಂತಂದರೆ, ಈ ಒಂದು ವಿಚಾರದಲ್ಲಿ ಊರಾಗೆಲ್ಲರೂ ಗೊತ್ತಿರೋ ಹಾಗೆ ಕಳಸದ ವಿಚಾರದಲ್ಲಿ ಏನಾಗುತ್ತೆ ಅಂದರೆ 2 ಮನೆಯಿಂದ ಕಳಶ ಬರುತ್ತೆ. ಬಟ್ ನನಗೆ ಪ್ರತಿ ವರ್ಷವೂ ಚೇಂಜ್ ಆಗುತ್ತೆ ನಿಮ್ಮ ಒಂದು ಮನೆಯಲ್ಲಿ. ಏನಕ್ಕೆ ಅಂತ, ಅದಕ್ಕೇನು ಕಾರಣ ಅಂತ? ಅಲ್ಲ, ಏನಕ್ಕೆ ಅಂದ್ರೆ ಮೊದಲು ಒಂದೇ ಮನೆಯಲ್ಲೇ ಇದ್ರದ್ದು ಯಜಮಾನ್ರೆಲ್ಲರೂ, ನಮ್ಮ ಅಪ್ಪರು ದೊಡ್ಡಪ್ಪರು ಎಲ್ಲರೂ. ಅವ್ರು ಡಿವೈಡ್ ಆದಮೇಲೆ ಅವ್ರದ್ದೇನೋ ಮ್ಯೂಚುವಲ್ ಇದು ಮಾಡ್ಕೊಂಡಿರೋದು, ಚೇಂಜ್ ಆಗುತ್ತೆ ಅಂತೇನಿಲ್ಲ. ಅಂದರೆ ಒಬ್ಬೊಬ್ಬರ ಮನೆ ಒಂದೊಂದು ಸಲ ಆದ್ರೆ ಅವ್ರಿಗೂ ಸ್ವಲ್ಪ ಮೆಂಟಲಿ ಸ್ವಲ್ಪ ಶಾಂತಿ ಇರುತ್ತೆ. ನಮ್ಮ ಮನೆಗೂ ಸ್ವಲ್ಪ ದಾಸೋಹ ಮಾಡಿದರೆ ಕಳ್ಸ ಹೋದ್ರೆ ಅನ್ನೋದು ಒಂದು ಫೀಲಿಂಗ್ ಅಷ್ಟೇ ಬಿಟ್ಟು, ಇದು ಒಂದು ಮನೆಗಳು ಬೇರೆ ಇದಾವಂತ ಪ್ರಶ್ನೆ ಇಲ್ಲ ಅದರಲ್ಲಿ. ಅಲ್ಲ, ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದೇ ಕಡೆಯಿಂದ ತರ್ಬೋದಲ್ಲ, ಆ ಥರ? ಅಲ್ಲ, ಹಂಗೆ ಮಾಡ್ತಿರೋದು ನಾವು. ಈಗ ಅವ್ರ ಅಣ್ಣವ್ರ ಮನೆಯಲ್ಲಾದ್ರೆ ನಾವು ಫ್ಯಾಮಿಲಿ ಎಲ್ಲ ಅಲ್ಲಿರ್ತೀವಿ, ಅಲ್ಲಿ ಕಳ್ಸ ಎಲ್ಲರೂ ಸೇರಿ ತೊಗೊಂಡು ಬರ್ತೀವಿ, ಪ್ರಸಾದ ಎಲ್ಲರೂ ಅಲ್ಲೇ ಮಾಡ್ತೀವಿ. ಅವತ್ತು ಯಾರು ನಮ್ಮ ರಿಲೇಷನಲ್ಲಿ ಯಾರೋ ಅವತ್ತು ಅಡುಗೆನೂ ಮಾಡಲ್ಲ. ಅವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಆದರೂ ಕೂಡ ನಮ್ಮ ಮನೆಗೆ ಇದ್ರು ಕೂಡ ನಮ್ಮ ಅಣ್ಣ ತಮ್ಮಳು ಎಲ್ಲರೂ ಅಣ್ಣವರು ಎಲ್ಲರೂ ಸೇರಿ ಕೂಡ ಬಂದು ನಮ್ಮಲ್ಲೇ ಎಲ್ಲ ಮಾಡಿ ಕಳಸ ಸೇವೆ ಮಾಡಿ ಎಲ್ಲರೂ ಬರ್ತಾರೆ. ಅದರಲ್ಲಿ ಯಾವುದು ಡಿಫ್ರೆನ್ಸ್ ಯಾವ್ದು ಎಲ್ಲಿಂದ ಬಂದ್ರೇನು ನಾವೆಲ್ಲರೂ ಒಂದೇ ಥರನೇ ಇರ್ತೀವಿ. ಹೌದು, ದೇವಿ ಸಲುವಾಗಿ ನಾವೆಲ್ಲ ದೇವಿಗೆ ಆಂಜನೇಯ ಸ್ವಾಮಿಗೆ ನಾವು ಸೇವಕರು. ನಾವು ಗೌಡ್ರು ಅನ್ನೋದು ಥರ್ಡ್, ಸೆಕೆಂಡ್ರಿ ಅದು ಗೌಡ್ರ. ನಾವೇನಿದ್ರು ಸೇವಕರು, ನಾವಿಬ್ರು ದೇವಮ್ಮವಾಗ ಹನುಮಂತರಾಗಿ ಸೇವೆ ಮಾಡೋಂಥ ಸೇವಕರು ನಾವು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.